ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ನಿರಂಜನ್ ಬಾಬು ಎಚ್.ಎಸ್. ನಾವು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟನ್ನು ಚರ್ಚೆ ಮಾಡ್ತಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾದದ್ದು ಒಂದು ಕಾನ್ಸೆಪ್ಟು ಮೋಟಿವೇಶನ್ ಕಾನ್ಸೆಪ್ಟ್. ಸೊ ಈ ಸೆಷನ್ನಲ್ಲಿ ಮೋಟಿವೇಶನ್ ಸಂಬಂಧಪಟ್ಟಂತೆ ಒಂದಷ್ಟು ಯೂಸ್ಫುಲ್ ಚರ್ಚೆಗಳನ್ನು ಮತ್ತು ಏನು ಥಿಯರೀಸ್ ಇದೆ ಅದರನ್ನು ಇಂಪಾರ್ಟೆಂಟ್ ಥಿಯರೀಸನ್ನು ನೋಡೋಣ. ಮೋಟಿವೇಶನ್ ಕನ್ನಡದಲ್ಲಿ ಪ್ರೇರಣೆ ಅನ್ನುವಂಥದ್ದು ಅರ್ಥ ಬರುತ್ತೆ. ಸೊ ಈ ಮೋಟಿವೇಶನ್ ಸೆಷನ್ನಲ್ಲಿ ಏನೆಲ್ಲ ಚರ್ಚೆ ಮಾಡ್ತೀವಿ ಅಂತಂದರೆ, ಮೋಟಿವೇಶನ್ ಅಂದರೆ ಏನು, ಪ್ರೇರೇಪಣೆ, ಅದರ ಅರ್ಥ ಏನು, ಆ ಸಿದ್ಧಾಂತ, ಕಾನ್ಸೆಪ್ಟ್, ಆ ಪರಿಕಲ್ಪನೆ ಅನ್ನುವಂಥದ್ದು ಏನು, ನೇಚರ್ ಆಫ್ ಮೋಟಿವೇಶನ್ ಅಂದರೆ ಅದರ ಸ್ವಭಾವ ಏನು ಮೋಟಿವೇಶನ್ ಅನ್ನುವಂಥದ್ದು, ದೆನ್ ಬೆನಿಫಿಟ್ಸ್ ಆಫ್ ಮೋಟಿವೇಶನ್, ಸೊ ಪ್ರಯೋಜನ ಏನಿದೆ ಮೋಟಿವೇಶನ್ ಕೊಡೋದ್ರಿಂದ, ದೆನ್ ಥಿಯರೀಸ್ ಆಫ್ ಮೋಟಿವೇಶನ್, ಥಿಯರೀಸ್ ಯಾವ್ಯಾವ ಡೆವಲಪ್ ಆಗಿದೆ ಅದು ಏನನ್ನು ಹೇಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಎರಡು ಇಂಪಾರ್ಟೆಂಟ್ ಥಿಯರೀಸ್ ಇದೆ, ಥಿಯರಿ ಎಕ್ಸ್ ಮತ್ತು ಥಿಯರಿ ವೈ. ಇದಲ್ದೇ ಬಹಳಷ್ಟು ಪಾಪ್ಯುಲರ್ ಆದಂತಹ ಮ್ಯಾಸ್ಲೋಸ್ ಹೈರಾರ್ಕಿ ಥಿಯರಿ ಇದೆ, ದೆನ್ ಹರ್ಸ್ಬರ್ಗ್ ಮೋಟಿವೇಶನ್ ಹೈಜೀನ್ ಥಿಯರಿ ಇದೆ. ಸೊ ಇಷ್ಟು ಈ ಒಂದು ಸೆಷನ್ನಲ್ಲಿ ಚರ್ಚೆ ಮಾಡೋಣ. ಮೊದಲಿಗೆ ಮೋಟಿವೇಶನ್ ಅಂತಂದರೆ ಏನು, ಕನ್ನಡದಲ್ಲಿ ಮೋಟಿವೇಶನ್ ಅಂತಂದರೆ ಪ್ರೇರಣೆ ಅಂತ ಹೇಳಿಬಿಟ್ಟು. ಪ್ರೇರಣೆ ಅಂತಂದರೆ ಅರ್ಥ ಬಹಳ ಸರಳವಾದ್ದು. ಒಂದು ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಅಂದರೆ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಕೆಲಸವನ್ನು ಮಾಡುವಾಗ ಅಲ್ಲಿ ಹಲವಾರು ಜನ ವರ್ಕರ್ಸ್ ಇರ್ತಾರೆ, ಸಾವಿರಾರು ಜನ ವರ್ಕರ್ಸ್ ಇರ್ತಾರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ. ಪ್ರತಿಯೊಬ್ಬ ವರ್ಕರ್ ಕೂಡ ಅವನು ಕೆಲಸಗಾರ ಆಗಲಿಕ್ಕಿಂತ ಮುಂಚೆ ಅವನು ಒಬ್ಬ ಮನುಷ್ಯ ಮೂಲಭೂತವಾಗಿ. ಸೊ ಮನುಷ್ಯ ಅಂದ ತಕ್ಷಣ ಅವನಿಗೆ ಒಂದಷ್ಟು ಭಾವನೆಗಳಿರುತ್ತೆ, ಭಾವನಾತ್ಮಕವಾದಂತಹ ಕೆಲವು ಅಂಶಗಳು ಆತನನ್ನು ಮುನ್ನಡೆಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಎ ವರ್ಕರ್ ಈಸ್ ಬೇಸಿಕಲಿ ಈಸ್ ಎ ಹ್ಯೂಮನ್ ಬೀಯಿಂಗ್. ಅವನು ಮೊದಲು ಮನುಷ್ಯ, ಆಮೇಲೆ ವರ್ಕರ್. ಈ ಸರಳವಾದ ಸತ್ಯವನ್ನು ಮ್ಯಾನೇಜರ್ ಅರ್ಥ ಮಾಡ್ಕೊಂಬಿಟ್ರೆ ತನ್ನ ಡಿಪಾರ್ಟ್ಮೆಂಟ್, ತನ್ನ ವಿಭಾಗದಲ್ಲಿರುವಂತಹ ಎಲ್ಲ ವರ್ಕರ್ಸನ್ನು ಬಹಳ ಸುಲಭವಾಗಿ ಅವನೇನನ್ನು ಮಾಡಬಹುದು, ಅವನ್ನ ರೂಲ್ ಮಾಡಬಹುದು ಅಥವಾ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿಬಿಟ್ಟು. ಸೊ ವೆನ್ ವಿ ಸೇ ದಟ್ ಎ ವರ್ಕರ್ ಈಸ್ ಬೇಸಿಕಲಿ ಹ್ಯೂಮನ್ ಬೀಯಿಂಗ್, ದ ಮ್ಯಾನೇಜರ್ ಮಸ್ಟ್ ಟ್ರೀಟ್ ಆ್ಯನ್ ವರ್ಕರ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಫಸ್ಟ್, ಬಿಕಾಸ್ he is having the emotions. So managers must consider his emotions, the workers' emotions. So if the workers' feelings are honored, he will try to contribute more to the ಕಂಪನಿ. ಒಬ್ಬ ನೌಕರನ ಭಾವನೆಗಳಿಗೆ ಒಬ್ಬ ಮ್ಯಾನೇಜರ್ ಅದನ್ನು ಬೆಲೆ ಕೊಟ್ಟಾಗ ಅವನು ಅದಕ್ಕೆ ಸ್ಪಂದಿಸಿ ಮ್ಯಾನೇಜರ್ ಹೇಳುವ ಎಲ್ಲ ಕೆಲಸವನ್ನು ಕೂಡ ಇನ್ನಷ್ಟು ಚೆನ್ನಾಗಿ ಉತ್ತಮವಾಗಿ ಮಾಡಲಿಕ್ಕೆ ಅವನು ಪ್ರಯತ್ನವನ್ನು ಪಡ್ತಾನೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಒಬ್ಬ ಮ್ಯಾನೇಜರ್ ಮಾಡಬೇಕಾದ ಕೆಲಸ ಏನು ಅಂತಂದರೆ, ಒಬ್ಬ ವರ್ಕರು ಅವನು ವಾಲಂಟರಿಯಾಗಿ ತನ್ನ ಸಂಪೂರ್ಣವಾದ ಸಾಮರ್ಥ್ಯವನ್ನು ಕಂಪನಿಗೆ ಧಾರೆ ಏರಲಿಕ್ಕೆ ಸಿದ್ಧ ಆಗುವಂತೆ ಮಾಡುವಂಥದ್ದು. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ, ಅದು ಥ್ರೂ ಮೋಟಿವೇಶನ್, ಪ್ರೇರಣೆಯ ಮುಖಾಂತರ ಮಾತ್ರವೇ ಅದು ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು. ಅದು ಹೇಗೆ ಅಂತ ನಾವು ನೋಡೋದಾದರೆ, ಕಂಪನಿಗೆ ತನ್ನದಾದಂಥ ಆಬ್ಜೆಕ್ಟಿವ್ಸ್ ಇರುತ್ತೆ, ಅಂದರೆ ಉದ್ದೇಶಗಳಿರುತ್ತೆ. ಆ ಕಂಪನಿಯ ಉದ್ದೇಶಗಳನ್ನು ನಾವು ಈಡೇರಿಸಬೇಕು, ಅಥವಾ ಕಂಪನಿಯ ಎಲ್ಲ ಉದ್ದೇಶಗಳನ್ನು ಈಡೇರಿಸಬೇಕು ಅಂತಂದರೆ ಅದು ಮ್ಯಾನೇಜರ್ ಕೈನಲ್ಲಿ ಸಾಧ್ಯ ಇಲ್ಲ. ಅದಕ್ಕಾಗಿ ಅವನು ಏನು ಮಾಡಬೇಕಾಗುತ್ತೆ, ವರ್ಕರ್ಸನ್ನು ಬಳಸ್ಕೊಂಡು, ವಿತ್ ದ ಯೂಸ್ ಆಫ್ ದ ವರ್ಕ್ ಫೋರ್ಸ್ ಬಳಸ್ಕೊಂಡು ಆ ಎಲ್ಲ ಆಬ್ಜೆಕ್ಟಿವ್ಸನ್ನು ದ ಮ್ಯಾನೇಜರ್ ಹ್ಯಾಸ್ ಟು ಫುಲ್ಫಿಲ್. ಹಾಗಾದರೆ ಇದನ್ನು ಸಾಧಿಸೋದು ಹೇಗೆ? ವರ್ಕರ್ಸ್ ಕೇಳಿದ್ರೆ ಸಾಧಿಸ್ಬಿಡ್ತಾರಾ? ಬರೀ ವರ್ಕರ್ಸ್ ಈ ಕೆಲಸ ಮಾಡು ಅಂದರೆ ಮಾಡ್ತಾರಾ ಅಂತಂದರೆ ನೋ. ಸೈಕಾಲಜಿ ಏನು ಹೇಳುತ್ತೆ, ಒಬ್ಬ ವ್ಯಕ್ತಿ ಅನ್ಲೆಸ್ ಹಿ ಈಸ್ ಬೀನ್ ಇನ್ಸ್ಪೈರ್ಡ್, ಅನ್ಲೆಸ್ ಹಿ ಈಸ್ ಬೀಂಗ್ ಮೋಟಿವೇಟೆಡ್, ಹಿ ವಿಲ್ ನಾಟ್ ಡೂ ಎನಿಥಿಂಗ್. ಯಾವುದೋ ಒಬ್ಬ ವ್ಯಕ್ತಿಗೆ ಪ್ರೇರೇಪಣೆಯನ್ನು ನೀಡದೇ ಇದ್ದಲ್ಲಿ ಅವನು ಅಥವಾ ಆಕೆ ಯಾವ ಕೆಲಸವನ್ನು ಸಮರ್ಪಕವಾಗಿ ಅವರು ವಾಲಂಟಿಯರಾಗಿ ಅಂತಂದರೆ ಸ್ವಯಂ ಪ್ರೇರಿತವಾಗಿ ಬಂದು ಯಾವ ಕೆಲಸನೂ ಮಾಡೋದಿಲ್ಲ. ದಿನ ಬೆಳಗ್ಗೆ ಎದ್ದರೆ ಮ್ಯಾನೇಜರ್ ಆದವನು ತನ್ನ ಡಿಪಾರ್ಟ್ಮೆಂಟನ್ನು 100 ಜನ 1000 ಜನ ವರ್ಕರ್ಸನ್ನು ನಿಭಾಯಿಸಬೇಕು. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ, ಮ್ಯಾನೇಜರ್ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ಚೇಂಬರ್ ಒಳಗೆ ಕೂತ್ಕೊಂಡ್ಬಿಟ್ಟು ಆರ್ಡ್ರ್ಗಳನ್ನ ಪಾಸ್ ಮಾಡೋದು ಸ್ಟ್ರಿಕ್ಟಾಗಿ. ಯಾವನು 10 ಗಂಟೆ ಒಳಗೆ ಬರಲಿಲ್ಲ ಅಂದರೆ ಅವನ ಡಿಸ್ಮಿಸ್ ಮಾಡಿಬಿಡ್ತೀನಿ, ಅವನಿಗೆ ಸಂಬಳ ಹಿಡಿದು ಬಿಡ್ತೀನಿ, ಅವನಿಗೆ ಪನಿಷ್ಮೆಂಟ್ ಕೊಟ್ಬಿಡ್ತೀನಿ, ಅವನಿಗೆ ಡಿಮೋಷನ್ ಕೊಟ್ಬಿಡ್ತೀನಿ.
ಈ ಥರ ಅವನು ಮ್ಯಾನೇಜರ್ ಆದವನು ಈ ಥರ ಬಹಳ ರೂಡಾಗಿ ಒರಟೊರಟಾಗಿ ನಿರ್ಧಾರಗಳನ್ನ ತೆಗೆದುಕೊಂಡು ಪನಿಷ್ಮೆಂಟ್ನ ಕೊಡೋದ್ರ ಮುಖಾಂತರ ವರ್ಕರ್ಸ್ನ ಮ್ಯಾನೇಜ್ ಮಾಡಬಹುದಾ, ಅದು ಎಫೆಕ್ಟಿವ್ ಆಗಿರುತ್ತಾ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಇಲ್ಲ. ವರ್ಕರ್ಸ್ನ ಯಾವತ್ತೂ ಸಹ ನಾವು ಸ್ಟ್ರಿಕ್ಟು ರೂಲ್ಸು ರೆಗ್ಯುಲೇಷನ್ಸಲ್ಲಿ ನಾವು ಅವ್ರ ಕೈಲಿ ಕೆಲಸನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಆ ವರ್ಕರ್ಸ್ನ ಸ್ವಲ್ಪ ಸ್ಟಡಿ ಮಾಡಬೇಕು. ಅವ್ರ ಸೈಕಾಲಜಿ ಏನಿದೆ, ಅವರು ಯಾವ ಕಾರಣಗಳಿಂದಾಗಿ ಯಾವ ಅಂಶಗಳಿಂದಾಗಿ ಅವರು ಇನ್ಸ್ಪೈರ್ ಆಗ್ತಾರೆ ಅಂತ ತಿಳ್ಕೊಳ್ಬೇಕು. ಯಾವ ಕಾರಣಗಳಿಂದ ಇನ್ಸ್ಪೈರ್ ಆಗ್ತಾರೆ ಅಂತ ತಿಳ್ಕೊಂಬಿಟ್ರೆ ಅದನ್ನು ನಾವು ಕೂಡ ಆ ಅಂಶಗಳನ್ನ ಪರಿಗಣಿಸಿ ಅವ್ರಿಗೆ ಇನ್ಸ್ಪಿರೇಷನ್ ಕೊಟ್ಟರೆ ಬಹಳ ಸುಲಭವಾಗಿ ಹೇಳಿದ ಕೆಲಸನ ಅವರು ಮಾಡಿ ಮುಗಿಸ್ತಾರೆ ಅಂತ ಹೇಳಿಬಿಟ್ಟು. ಸೊ ಇದು ಪ್ರೇರೇಪಣೆಯ ಅರ್ಥ. ಈಗ ಪ್ರೇರಣೆ ಅನ್ನುವಂಥದ್ದು ಏನಿದೆ ಅದನ್ನು ನಾವು ವ್ಯಾಖ್ಯಾನಗಳೇನೇನಿದೆ ಅಂತ ನೋಡೋದಾದರೆ, ಗೂಡ್ಸ್ ಆ್ಯಂಡ್ ಓರ್ಡಿನಲ್ ಭಾಳ ಪ್ರಮುಖವಾದಂತಹ ಒಬ್ಬ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಅವನು ಹೇಳ್ತಾನೆ, ಮೋಟಿವೇಶನ್ ಈಸ್ ಅ ಜನರಲ್ ಟರ್ಮ್ ಅಪ್ಲಿಕಬಲ್ ಟು ದ ಎಂಟೈರ್ ಕ್ಲಾಸ್ ಆಫ್ ಡ್ರೈವ್ಸ್, ಡಿಸೈರ್ಸ್, ನೀಡ್ಸ್, ವಿಶಸ್ ಆ್ಯಂಡ್ ಸಿಮಿಲರ್ ಫೋರ್ಸಸ್ ಅಂತ ಹೇಳ್ತಾನೆ. ಇಟ್ಸ್ ಎ ಜನರಲ್ ಟರ್ಮ್, ಒಂದು ಸಾಮಾನ್ಯವಾದಂತಹ ಒಂದು ಅಂಶ. ಯಾವುದಕ್ಕೆ? ಅಪ್ಲಿಕೇಬಲ್ ಟು ದ ಎಂಟೈರ್ ಕ್ಲಾಸ್ ಆಫ್ ಡ್ರೈವ್ಸ್, ಡಿಸೈರ್ಸ್, ನೀಡ್ಸ್, ವಿಶಸ್ ಆ್ಯಂಡ್ ಸಿಮಿಲರ್ ಫೋರ್ಸಸ್. ನಾವು ಏನು ಮನುಷ್ಯನಲ್ಲಿರುವಂಥ ಆಸೆ, ಆಕಾಂಕ್ಷೆಗಳು, ಅಗತ್ಯಗಳು ಅಂತ ಏನು ಕರಿತೀವಿ, ಇದು ಎಲ್ಲದಕ್ಕೆ ಸಂಬಂಧಪಟ್ಟಿದ್ದು ಮೋಟಿವೇಶನ್ ಅನ್ನುವಂಥದ್ದು. ಸೊ ಹಾಗೆ ಮಾರ್ಚ್ ಆ್ಯಂಡ್ ಸೈಮನ್ ಏನು ಹೇಳ್ತಾನೆ ಅಂತ ನೋಡಿದ್ರೆ, ಮೋಟಿವೇಶನ್ ಈಸ್ ಅ ಪ್ರೋಸೆಸ್ ಆರ್ ಇಟ್ ಈಸ್ ಅ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಮೆಮೊರಿ ಆಫ್ ಇಂಡಿವಿಜುವಲ್ಸ್. ಒಬ್ಬ ವ್ಯಕ್ತಿ ಒಳಗಡೆ ಆಗುವಂಥದ್ದು ಇದು. ಒಬ್ಬ ವ್ಯಕ್ತಿಯ ಒಳಗಡೆ ಪ್ರೇರಣೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಮನಸ್ಸಿನ ಒಳಗಡೆ ಸಂಭವಿಸುವಂತಹ ಒಂದು ಪ್ರಕ್ರಿಯೆ ಇದು ಮೋಟಿವೇಶನ್, ಪ್ರೇರಣೆ ಅನ್ನುವಂಥದ್ದು. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಫೋರ್ಸಸ್ ಅಥವಾ ಮೋಟಿವ್ಸ್ ಮೇಂಟೈನಿಂಗ್ ದ ಹ್ಯೂಮನ್ ಆ್ಯಕ್ಟಿವಿಟಿ. ಒಬ್ಬ ವ್ಯಕ್ತಿ ಯಾವುದಾದ್ರು ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ, ತನ್ನನ್ನು ತಾನು ತೊಡಗಿಸಿಕೊಳ್ಳೋಕ್ಕೆ ಮೂಲಭೂತ ಪ್ರೇರಕ ಅಂಶಕ್ಕೆ ನಾವು ಪ್ರೇರಣೆ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಒಬ್ಬ ಎಲ್ಲ ರೀತಿಯ ಕಂಪ್ನಿಯಲ್ಲಿ 100 ಜನ ವರ್ಕರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ನಮ್ಮ ವಿಭಾಗದಲ್ಲಿ ಅಥವಾ ನಮ್ಮ ಡಿಪಾರ್ಟ್ಮೆಂಟಲ್ಲಿ 100 ಜನ ವರ್ಕರ್ಸು ಯಾಕೆ ಬರ್ತಾರೆ ಅಂತ ಜನರಲಾಗಿ ಯೋಚನೆ ಮಾಡಿದ್ರೆ ಅವರೆಲ್ಲ ಬರೋದೇ ಸಂಬಳ ತಗೊಳ್ಳೋಕ್ಕೆ ಅಂತ ನಾವು ಜನರಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಖುಷಿಗೋಸ್ಕರ ಬಂದು ಕೆಲಸ ಮಾಡುವಂಥವ್ರು ಇರ್ತಾರೆ. ಈಗ ಸೈಂಟಿಸ್ಟ್ಗಳು ಅಂಥವ್ರಿಗೆಲ್ಲ ನಾವು ದುಡ್ಡು ಕೊಟ್ಟು ಅವ್ರಿಗೆ ಯಾವುದೇ ಕೆಲಸನ ತೆಗ್ಸೋಕ್ಕಾಗಲ್ಲ. ಅವ್ರಿಗೆ ಕೆಲಸದಲ್ಲಿ ಆತ್ಮತೃಪ್ತಿ ಸಿಕ್ಕರೆ ಮಾತ್ರನೇ ಕೆಲವರು ಕೆಲಸ ಮಾಡುವಂಥ ಒಂದು ಸ್ಥಿತಿ ಇರುತ್ತೆ. ಹಾಗಾಗಿ ದುಡ್ಡಿನಿಂದನೇ ಎಲ್ಲ ಮ್ಯಾನೇಜರು ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಈಗ ಪ್ರೇರಣೆಯ ಸ್ವರೂಪ ಏನಿದೆ ಅದನ್ನು ನೋಡೋಣ. ವಾಟ್ ಈಸ್ ದ ನೇಚರ್ ಆಫ್ ಮೋಟಿವೇಶನ್ ಅಂತ ನೋಡ್ತಾ ಬರೋದಾದರೆ, ಮೊದಲನೇದು ಮಾನಸಿಕ ಪರಿಕಲ್ಪನೆ. ಪ್ರೇರಣೆ ಅನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಯಾವುದೇ ವ್ಯಕ್ತಿಯ ಅಂತರ್ಗತವಾಗಿರುವಂತಹ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಇದು ಮಾನಸಿಕ ವಿಚಾರ ಅಂತಂದಾಗ ನಾವು ಒರಟೊರಟಾಗಿ ಭೌತಿಕವಾಗಿ ಹುಡುಕಾಟಗಳನ್ನು ಮಾಡಿ ನಾವು ನಿರ್ಣಯಗಳನ್ನ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನಸ್ಸು ಯಾಕೆ, ಯಾವಾಗ, ಯಾವ ರೀತಿ ವರ್ತಿಸುತ್ತೆ ಅಂತ ನಿಧಾನಕ್ಕೆ ಸ್ಟಡಿ ಮಾಡಿ ತಿಳ್ಕೊಂಡು ಅದರ ಪ್ರಕಾರ ಡಿಸಿಷನ್ಗಳನ್ನ ತೊಗೊಂಡಾಗ ಅಥವಾ ನಮ್ಮ ನಿರ್ಧಾರಗಳನ್ನ ತೆಗೆದುಕೊಂಡಾಗ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಎರಡನೇದು, ಇದು ಮಾನವ ಅಗತ್ಯಗಳಿಗೆ ಸಂಬಂಧಿಸಿದೆ. ಪ್ರೇರೇಪಣೆ ಅನ್ನುವಂಥದ್ದು ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ? ಮೆಷಿನಿಗೆ ಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಮೆಷಿನ್ಗೆ ನಾವು ಪ್ರೇರೇಪಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮೆಷಿನ್ಗೆ ಇನ್ಸ್ಪಿರೇಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೆ ವ್ಯಕ್ತಿಗಳಿಗೆ ಇನ್ಸ್ಪಿರೇಷನ್ ಕೊಡ್ಬೋದು. ದ ಮ್ಯಾನ್ ಬಿಹೈಂಡ್ ದ ಮೆಷಿನ್, ಆಯಿತಾ? ಆ ಯಂತ್ರದ ಹಿಂದೆ ನಿಂತಿರುವಂತಹ ನೌಕರ ಇದ್ದಾನಲ್ಲ, ಆ ನೌಕರನ ಒಳಗಡೆ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯಲ್ಲಿ ಒಳಗಡೆ ಒಂದು ಮನಸ್ಸಿದೆ. ಆ ಮನಸ್ಸಿಗೆ ಪ್ರೇರೇಪಣೆಯನ್ನು ನೀಡಿದ್ರೆ ಅವನು ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತಾನೆ. ಇದು ಪ್ರತ್ಯೇಕವಾಗಿ ಪ್ರೇರೇಪಿಸಲ್ಪಟ್ಟಿದೆ. ಮೂರನೇ ಅಂಶ ಏನು ಹೇಳುತ್ತೆ ಅಂತಂದರೆ, ಇದು ಪ್ರತ್ಯೇಕವಾಗಿ ಪ್ರೇರೇಪಿಸಲ್ಪಟ್ಟಿದೆ. ಹೋಲ್ ಇಂಡಿವಿಜುವಲಿ ಈಸ್ ಮೋಟಿವೇಟೆಡ್ ಅಂದರೆ ಅರ್ಥ ಇಡೀಯಾಗಿ ಪ್ರೇರೇಪಿಸಲ್ಪಡುವುದು. ಒಬ್ಬ ವ್ಯಕ್ತಿನ 100 ಗ್ರಾಮು 200 ಗ್ರಾಮ್ ಪ್ರೇರೇಪಣೆ ನೀಡೋದು ಅಂತ ನಾವು ಮಾತಾಡೋಕ್ಕಾಗಲ್ಲ. ಅಥವಾ ಅರ್ಧ ಪ್ರೇರೇಪಣೆ, ಆಯಿತಾ? ಈ ರೀತಿಯೆಲ್ಲ ಭಾಷೆನ ಬಳಸಿ ಪ್ರೇರೇಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿನ ಪ್ರೇರೇಪಣೆ ಮಾಡಿದ್ರೆ 100% ಮಾಡಬೇಕಾಗತ್ತೆ. ಅಂದರೆ ಸಂಪೂರ್ಣವಾಗಿ ಸಜ್ಜುಗೊಳಿಸುವಂತೆ ಮಾಡಬೇಕಾಗತ್ತೆ. ಅರ್ಧಂಬರ್ಧ ಪ್ರೇರೇಪಣೆ ಮಾಡಿದ್ರೆ ಮತ್ತೆ ಅವ್ನು ಕನ್ಫ್ಯೂಷನ್ ಆಗಿ ಅವ್ನು ಯಾವ ಕೆಲಸನೂ ಮಾಡ್ದೇ ಉಳ್ಕೊಳ್ತಾನೆ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಸೊ ಹಾಗೆ 4ನೇದು ನೋಡಿದ್ರೆ, ಇದು ಹಣಕಾಸು ಮತ್ತು ಹಣಕಾಸೇತರ ಅಂಶಗಳಿಗೆ ಸಂಬಂಧಿಸಿದೆ. ನಾನು ಮೊದಲೇ ಹೇಳಿದೆ, ಒಬ್ಬ ಮ್ಯಾನೇಜರ್ ಆದವನು ವರ್ಕರ್ಸು ಅಥವಾ ಒಬ್ಬ ವರ್ಕರು ಯಾವ ಕಾರಣಗಳಿಂದಾಗಿ ಅವ್ನು ಕೆಲಸ ಮಾಡಲಿಕ್ಕೆ ರೆಡಿ ಆಗ್ತಾನೆ ಅನ್ನೋದನ್ನು ಸ್ಟಡಿ ಮಾಡಬೇಕು. ಕೆಲವರು ದುಡ್ಡು ಕೊಟ್ಟರೆ ಮಾಡ್ಬೋದು, ಕೆಲವರು ದುಡ್ಡು ಬೇಡ, ನಮಗೆ ಬೇರೆ ಇನ್ನೇನೋ ಬೇಕು, ಅದನ್ನು ಫುಲ್ಫಿಲ್ ಮಾಡಿದ್ರೆ ನಾವು ಕೆಲಸ ಮಾಡ್ತೀವಿ ಅನ್ನೋಂಥವ್ರು ಇರಬಹುದು. ಫಾರ್ ಎಕ್ಸಾಂಪಲ್, ಕೆಲವ್ರಿಗೆ
ಯಾವಾಗಲೂ ಜನಗಳ ಮಧ್ಯೆ ಗುರುತಿಸ್ಕೋಬೇಕು, ಹೆಸರು ಮಾಡಬೇಕು ಅನ್ನುವಂಥ ಹುಚ್ಚಿರ್ಬೋದು. ಅಂಥವ್ರಿಗೆ ನಾವು ದುಡ್ಡು ಕೊಟ್ಟರೆ ಪ್ರಯೋಜನ ಇಲ್ಲ. ಅದ್ರ ಬದಲು ಅವ್ರು ಒಳ್ಳೆ ಕೆಲಸ ಮಾಡಿದಾಗ 4 ಜನದ ಎದುರುಗಡೆ ಹೊಗಳ್ಬಿಟ್ರೆ ಅವ್ರು ಖುಷಿ ಪಡ್ತಾರೆ, ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವರು ಹಾಗಲ್ಲ, ದುಡ್ಡು ಕೊಡ್ದೇ ಏನೂ ಮಾಡದೇ ಇರುವಂಥವ್ರು ಇರಬಹುದು. ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರಾ OT ಕೆಲಸ ಅಂತ ಕರಿತೀವಲ್ಲ, ಓವರ್ ಡ್ಯೂಟಿ ಅಂತ ಕರಿತೀವಿ. ಓವರ್ ಡ್ಯೂಟಿ ಮಾಡಿದಾಗ ಏನು ಮಾಡಬೇಕಾಗುತ್ತೆ, ಅವ್ರಿಗೊಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನು ಕೊಟ್ಟರೆ ಎವ್ರಿಬಡಿ ವಿಲ್ ಬಿ ರೆಡಿ ಟು ಡೂ ಎಕ್ಸ್ಟ್ರಾ ವರ್ಕ್. ಹೆಚ್ಚುವರಿ ಕೆಲಸವನ್ನು ಮಾಡಲಿಕ್ಕೆ ಪ್ರತಿಯೊಬ್ಬರು ಸಿದ್ಧ ಇರ್ತಾರೆ ಅಂತ ಹೇಳ್ಬಿಟ್ಟು. ದೆನ್ ಇದು ನಿರಂತರವಾದ ಪ್ರಕ್ರಿಯೆ. ನೀವು ಒಂದು ಸರಿ ಇನ್ಸ್ಪಿರೇಷನ್ ಕೊಟ್ಬಿಟ್ರೆ ಸಾಕಾಗಲ್ಲ ವರ್ಕರ್ಸ್ಗೆ. ಪ್ರತಿದಿನ ಅದನ್ನು ನೀವೇನು ಮಾಡಬೇಕಾಗತ್ತೆ, ಫಾಲೋ ಅಪ್ ಮಾಡಿ. ನಿರಂತರವಾದ ಪ್ರಕ್ರಿಯೆ, ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಯು ಹ್ಯಾವ್ ಟು ಇಂಡ್ಯೂಸ್ ಈಚ್ ಟೈಮ್. ಅವ್ರನ್ನ ಪ್ರತಿದಿನ ನೀವು ಏನು ಮಾಡಬೇಕಾದ್ರೆ ವಿಶ್ವಾಸಕ್ಕೆ ತೊಗೊಳ್ಬೇಕು, ನಗ್ನಗ್ತಾ ಮಾತಾಡಿಸ್ಬೇಕು, ಅರ್ಥ ಮಾಡಿಸ್ಬೇಕು, ಅವ್ರ ಸಮಸ್ಯೆಗಳಿದ್ದರೆ ಆಲಿಸ್ಬೇಕು, ಅವ್ರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು, ವೈಯಕ್ತಿಕವಾಗಿ ಕೊಡಬೇಕು, ಹಾಗೆ ಕಂಪ್ನಿ ಕಡೆಯಿಂದ ಕೂಡ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಆವಾಗ ಅವ್ರಿಗೆ ನಾವು ಇನ್ಸ್ಪಿರೇಷನ್ ಕೊಡಲಿಕ್ಕೆ ಸಾಧ್ಯ ಹೊರತು ಬೇರೆ ರೀತಿ ಸಾಧ್ಯ ಇಲ್ಲ. ಇದು ಒಂದು ಸಂಕೀರ್ಣ ಪ್ರಕ್ರಿಯೆ. ಪ್ರೇರಣೆ ಅನ್ನುವಂಥದ್ದು ಸಂಕೀರ್ಣವಾದ ಪ್ರಕ್ರಿಯೆ. ಸಂಕೀರ್ಣ ಮೀನ್ಸ್ ವೆರಿ ಕಾಂಪ್ಲೆಕ್ಸ್ ಅಂತ. ವೈ ಇಟ್ ಈಸ್ ಸೋ ಮಚ್ ಕಾಂಪ್ಲೆಕ್ಸ್ ಅಂತಂದರೆ, ಇದು ಮನಸ್ಸಿನೊಳಗೆ ಏನು ನಡೀತೆ ಅಂತ ಕಾಣೋದಿಲ್ಲ. ಒಂದು ಯಂತ್ರದೊಳಗೆ ಏನು ನಡೀತಿದೆ ಅಂತ ಬೇಕಾದ್ರೆ ನೋಡ್ಬೋದು, ಆದರೆ ಮನುಷ್ಯನ ಮನಸ್ಸಿನೊಳಗಡೆ ಏನು ನಡೀತಿದೆ ಅಂತ ಯಾರಿಗೂ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರನೇ ಇದು ತುಂಬ ಸಂಕೀರ್ಣವಾದಂಥ ಪ್ರಕ್ರಿಯೆ. ಇದನ್ನು ನಿಧಾನಕ್ಕೆ ಸ್ವಲ್ಪ ಸ್ಟಡಿ ಮಾಡಿ ನೋಡಬೇಕು ಬಿಹೇವಿಯರ್ನ ಅಂತ ಹೇಳ್ಬಿಟ್ಟು. ದೆನ್ ಇದು ನಕಾರಾತ್ಮಕ ಅಥವಾ ಸಕಾರಾತ್ಮಕವಾಗಿರ್ಬೋದು. ಪ್ರೇರೇಪಣೆ ಅನ್ನುವಂಥದ್ದು ಐದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಪಾಸಿಟಿವ್ ಮೋಟಿವೇಶನ್ ಕೊಡುವಂಥದ್ದು, ನೆಗೆಟಿವ್ ಮೋಟಿವೇಶನ್. ಪಾಸಿಟಿವ್ ಮೋಟಿವೇಶನ್ ಅಂದ್ರೇನು, ಗುರಿ, ಇದು ನಿನ್ನ ಕೈಲಿ ಸಾಧ್ಯ ಆಗುತ್ತೆ, ಮುಂದಕ್ಕೆ ಹೋಗು, ನೀನು ಚೆನ್ನಾಗಿ ಮಾಡು, ಪರ್ಫಾರ್ಮ್ ಮಾಡು, ಇದರಿಂದ ನನಗೆ ಭವಿಷ್ಯದಲ್ಲಿ ಪ್ರಮೋಷನ್ ಸಿಗುತ್ತೆ, ಆಯಿತಾ, ಕಂಪ್ನಿಗೆ ಒಳ್ಳೇದಾಗುತ್ತೆ, ನಿನ್ಗೆ ಒಳ್ಳೇದಾಗುತ್ತೆ, ಸಂಬಳ ಜಾಸ್ತಿ ಆಗುತ್ತೆ, ನೀನು ತುಂಬ ಶಕ್ತಿ ಇದೆ, ಎನರ್ಜಿ ಇದೆ, ಅದನ್ನು ಉಪಯೋಗಿಸು, ಹೊರಗಡೆ ತೊಗೊಂಡು ಬಾ ನಿನ್ನಲ್ಲಿರುವಂಥ ಬೆಸ್ಟನ್ನು ಅಂತ ಹೇಳೋದು ಸಕಾರಾತ್ಮಕ ಪಾಸಿಟಿವ್ ಮೋಟಿವೇಶನ್. ನೆಗೆಟಿವ್ ಮೋಟಿವೇಶನ್ ಅಂದರೆ 5 ನಿಮಿಷ ಲೇಟಾಗಿ ಬಂದಿದ್ಯಾ, ನಿಮಗೆ ಸಂಬಳ ಹಿಡಿತೀನಿ, 100 ರೂಪಾಯಿ ಹಿಡಿತೀನಿ, ನಿಮಗೆ ಸಸ್ಪೆಂಡ್ ಮಾಡಿಬಿಡ್ತೀನಿ, ನಿಮಗೆ ಡಿಮೋಷನ್ ಕೊಟ್ಬಿಡ್ತೀನಿ, ಈ ರೀತಿಯೆಲ್ಲ ಬೆದರಿಕೆ ಹಾಕುವಂಥದ್ದು ಇಟ್ಸ್ ಎ ನೆಗೆಟಿವ್ ಮೋಟಿವೇಶನ್ ಅಂತ ಕರಿತೀವಿ. ಅಥವಾ ಇಟ್ ಈಸ್ ಇನ್ ದ ವೇ ಆಫ್ ಗಿವಿಂಗ್ ಪನಿಷ್ಮೆಂಟ್. ಒಬ್ಬ ವ್ಯಕ್ತಿಗೆ ಪನಿಷ್ ಮಾಡುವಂಥದ್ದು. ಈ ಪನಿಷ್ ಮಾಡೋದು ನೆಗೆಟಿವ್ ಎನರ್ಜಿ. ನೆಗೆಟಿವ್ ಎನರ್ಜಿನ ಜಾಸ್ತಿ ತುಂಬಿದ್ರೆ ವರ್ಕರ್ಸಲ್ಲಿ ಅವ್ರು ಸರಿಯಾಗಿ ಕೆಲಸ ಮಾಡಲ್ಲ. ಅದೇ ನೀವು ಪಾಸಿಟಿವ್ ಆಗಿ ಅವ್ರಿಗೆ ಮೋಟಿವೇಶನ್ ಕೊಟ್ಟರೆ ಅವ್ರು ಹೆಚ್ಚು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿರ್ತಾರೆ. ಇದನ್ನು ಗಮನಿಸಬೇಕು ಮ್ಯಾನೇಜರ್ ಆದವನು. ದೆನ್ ಗುರಿಗಳು ಪ್ರೇರಕವಾಗಿದೆ. ಗುರಿಗಳು ಏನಾಗಿದೆ, 8ನೇದು ಗುರಿಗಳು ಪ್ರೇರಕವಾಗಿದೆ. ಗೋಲ್ಸ್ ಆರ್ ಮೋಟಿವೇಟರ್ಸ್. ನೀವು ಒಂದು ಗುರಿನ ಇಡ್ತೀರಿ ಅವ್ರಿಗೆ, ಏನಂತ, ಈಗ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಸೇಲ್ಸ್ ಫೋರ್ಸ್ಗೆ ಹೇಳ್ತೀರಾ, ಯಾರು 1 ಲಕ್ಷ ಟರ್ನ್ ಓವರ್ ಗುರಿಯನ್ನು ಮೊದಲು ಮುಟ್ತಿರೋ ಅವ್ರಿಗೆ 2% ಇನ್ಸೆಂಟಿವ್ಸ್ ಕೊಡ್ತೀನಿ ಅಂದಾಗ ಅವ್ರಿಗೆ ಅದು ಗೋಲಾಗಿ ಕನ್ವರ್ಟ್ ಆಗೋಗುತ್ತೆ. ಏನು, 1 ಲಕ್ಷ ನಾವು ಮಾಡಿದ್ರೆ ನಮಗೆ 2% ಕಮಿಷನ್ ಬರ್ತಾಯಿದೆ, ಹಾಗಾಗಿ ನಾನು ಫಸ್ಟು ಏನು ಮಾಡಬೇಕು, 1 ಲಕ್ಷ ಟರ್ನ್ ಓವರ್ನ ನಾನು ರೀಚ್ ಆಗಬೇಕು ಅಂತ ಅವ್ರು ಅಂದ್ಕೊಳ್ತಾರೆ. ಸೊ ಆ ಗೋಲ್ ಏನಿದೆ ಅದೇ ಏನಾಗ್ತದೆ, ಅವ್ರಿಗೆ ಮೋಟಿವೇಟರ್ಸ್ ಆಗಿ ವರ್ಕ್ ಆಗ್ತದೆ. ನೆಕ್ಸ್ಟ್, ಇದು ಪಾತ್ರದಲ್ಲಿ ವೈಯಕ್ತಿಕವಾಗಿದೆ. ಅಂಡ್ ದಟ್ ಮೀನ್ಸ್ ಟು ಸೇ ಇಟ್ ಈಸ್ ಎ ಪರ್ಸನಲ್ ಇನ್ ಕ್ಯಾರೆಕ್ಟರ್. ಈ ಮೋಟಿವೇಶನ್ ಅನ್ನುವಂಥದ್ದು ಏನು ಅಂತಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತೆ. ಎಲ್ರಿಗೂ ಒಂದೇ ಥರ ಒಂದು ಮಾತು ಹೇಳಿಬಿಟ್ರೆ, ಒಂದು ಎಕ್ಸಾಂಪಲ್ ಕೊಟ್ಟರೆ, ಅಥವಾ 4 ಒಳ್ಳೆ ಮಾತು ಹೇಳಿದ್ರೆ, ಪಾಸಿಟಿವ್ ಮೋಟಿವೇಟ್ ಮಾಡಿದ್ರೆ ಎಲ್ಲರೂ ಒಂದೇ ರೇಂಜ್ಗೆ ಒಂದೇ ಲೆವೆಲ್ಗೆ ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಜಾಸ್ತಿ ಇನ್ಸ್ಪೈರ್ ಆಗ್ಬೋದು, ಕೆಲವ್ರಿಗೆ ಕಡಿಮೆ ಇನ್ಸ್ಪೈರ್ ಆಗ್ಬೋದು, ಕೆಲವ್ರಿಗೆ ಏನೂ ಅನ್ನಿಸ್ದೇನೋ ಇರ್ಬೋದು. ಸೊ ಇಟ್ ಈಸ್ ಆಲ್ ಪರ್ಸನಲ್. ಅಂದರೆ ಇದು ವೈಯಕ್ತಿಕವಾದದ್ದು, ಯಾರಿಗೆ ಎಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ನಾವು ತೆಗೆದುಕೊಳ್ಳೋ ಕ್ರಮದಿಂದ ಅಂತ ಹೇಳ್ಬಿಟ್ಟು ಅಂತ. ದೆನ್ ನೆಕ್ಸ್ಟ್, ಇದು ಸಾಂದರ್ಭಿಕ ಪಾತ್ರ, ಸಿಚುಯೇಷನಲ್ ಕ್ಯಾರೆಕ್ಟರ್ ಅಂದರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಮೋಟಿವೇಶನ್ ವರ್ಕ್ ಆಗ್ಬೋದು, ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ಮೋಟಿವೇಶನ್ ವರ್ಕ್ ಆಗೋದಿಲ್ಲ. ವ್ಯಕ್ತಿ ತುಂಬ ದುಃಖದಲ್ಲಿರ್ತಾನೆ ಅಂತ ಇಟ್ಕೊಳ್ಳಿ. ಯಾವುದೋ ತುಂಬ ದುಃಖದಲ್ಲಿದ್ದಾಗ ನೀವು ಸಾಮಾನ್ಯವಾಗಿ ಅವನು ಏನು ಮಾತಾಡ್ತಿದ್ರೆ ಅದರಿಂದನೇ ಅವನ ಸಮಾಧಾನ ಆಗದೇ ಇರಬಹುದು. ಯಾಕೆಂದರೆ ಅವನ ಸಮಸ್ಯೆ ತೀವ್ರತೆ ಇದ್ದಾಗ ನೀವು ಒಂದೇ ರೀತಿಯಾದಂಥ ಪ್ರೇರೇಪಣೆ ಕೊಟ್ಟು ನಾನು ಕೆಲಸ ಮಾಡಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಟ್ ಈಸ್ ಸಿಚುಯೇಷನಲ್. ಕೊನೆಯದು, ಇದು ಅಮೂರ್ತವಾಗಿದೆ. ಅಮೂರ್ತ ಮೀನ್ಸ್ ಇಟ್ ಈಸ್ ಇಂಟ್ಯಾಂಜಿಬಲ್. ಮೋಟಿವೇಶನ್ ಅನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟದಾದ್ರಿಂದ ಇದು ಕಣ್ಣಿಗೆ ಕಾಣೋದಿಲ್ಲ. ಅಮೂರ್ತ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಕಣ್ಣಿಗೆ ಕಾಣದೇ ಇರೋದನ್ನು, ಆಯಿತಾ, ವಿಚ್ ಈಸ್ ಇನ್ವಿಸಿಬಲ್ ಅಂತ ಕರಿತೀವಿ. ಈಗ ನೇಚರ್ ಆಫ್ ಇನ್ಸ್ಪಿರೇಷನ್ ನೋಡಿದ್ವಿ, ನೇಚರ್ ಆಫ್ ಮೋಟಿವೇಶನ್ ನೋಡಿದ್ವಿ. ನೆಕ್ಸ್ಟ್ ನಾವು ನೇಚರ್ ಆಫ್ ಮೋಟಿವೇಶನ್ ಇಂಗ್ಲೀಷಲ್ಲಿ ನಾವು ಪಾಯಿಂಟ್ಸ್ 2 ಸೈಮಲ್ಟೇನಿಯಸ್ ಆಗಿ ಹೇಳಿದ್ದೀನಿ. ಆದರೂ ಒಮ್ಮೆ ನೋಡೋದಾದರೆ ವಾಟ್ ಯು ಮೀನ್ ಬೈ ಮೋಟಿವೇಶನ್ ಅಂತಂದರೆ ಇಂಡ್ಯೂಸಿಂಗ್ ದ ವರ್ಕರ್ಸ್ ಟು ಅಚೀವ್
the organizational objectives anta. Every organization will have its own objectives. Those objectives should be achieved. How ಅಂತಂದರೆ the manager himself will not do, rather he will extract the work from the workers. So it is not possible for the manager to extract the work from the workers so rudely, because all the workers are human beings. So we must give respect for their feelings and emotions, then only they will be ready to work. So then when it is a question of nature of motivation, there are about 11 points are there. First point is a psychological aspect. Psychological means it is related to the mind, so it's purely psychological. It is related to the human needs. Man is having so many needs, like the same workers are having so many needs. So thereby it is related to the human needs. Say for example, if a person is hungry, ಯಾರೋ ಒಬ್ಬ ತುಂಬ ಹಸ್ಬಿಟ್ಟಿದ್ದಾನೆ, ಅವನಿಗೆ ದುಡ್ಡು ಕೊಟ್ಟರೆ ಪ್ರಯೋಜನ ಇಲ್ಲ. ಆ ಅವಶ್ಯಕತೆಗೆ ಏನು ಬೇಕು, ಊಟನೇ ಕೊಡಬೇಕು, ಆಯಿತಾ. ಅಂದರೆ ಕೆಲವು ಏನಿರುತ್ತೆ ನೀಡ್ಸ್ ಅನ್ನುವಂಥದ್ದು ಏನಿರುತ್ತೆ, ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಅಂತ ಹೇಳಿಬಿಟ್ಟು. ದೆನ್ ಥರ್ಡ್ ಒನ್, ದ ಹೋಲ್ ಇಂಡಿವಿಜುವಲಿ ಈಸ್ ಮೋಟಿವೇಟೆಡ್. ಯು ಕೆನಾಟ್ ಇನ್ಸ್ಪೈರ್ ಎ ಪರ್ಸನ್ ಪಾರ್ಷಿಯಲಿ giving the inspiration or motivation, it will not help the management. Either you have to motivate in a proper way so that you will go and do it. You will go and simply do the work. So that should be the level of motivation, should be given. Then it is related to the financial and non-financial aspect. Among the workers, what happens is many workers will be ready to work if some extra money is given for the over duty work. There are some workers who are ready to work even without giving any financial rewards. So thereby motivation can be given through finance as well as non-financial aspects. It is a continuous process. You cannot induce a person only partially for 1 day or 1 hour. It is the manager's work to motivate all the employees all the time, 365 days, because production has to be done continuously, sales has to be done continuously, and success must be enjoyed throughout the life of the company. So thereby it's a continuous process. It is a very complex process. Why it is complex? Because it is related to the mind. So mind is like a lock box. We cannot predict what is happening in the mind of a person who is standing before us. So it is very complex process. It may be negative or positive. Positive motivation is something inducing a person to achieve more and more by saying, by praising him, or by inducing him, by motivating him, okay, by giving some extra, attention, showing some love, affection. These are all the positive motivation. What is giving the negative motivation? It's giving the threat to a person that he will be punished if he is not done. He will be suspended, or he will be given the demotion. So like that. So either motivation may be negative or positive. Then 8th one, goals are motivators. Sometimes the goals that what you fix for the workers themselves will act as a motivators. To achieve that goals, the workers will start working. It is personal in character. Personal in character in the sense, how an individual will be motivated is much different from that of the other. So we have to consider each worker separately, and we have to make a study, and we must understand because of what reason he or she is ready to work individually. Then only it is easy for the manager to manage all the subordinates. The next one, it is situational in character. Whatever some techniques to inspire or to motivate some people in some situation may not work in the another situation. So motivation is always situational. The last one, it is intangible. It is not possible to see. Motivation cannot be witnessed. Motivation can be felt. Okay, motivation is always invisible, intangible. ಈಗ ಮುಂದಿನ ಹಂತಕ್ಕೆ ಬರೋಣ. ಮೋಟಿವೇಶನ್, ಅದರ ಲಾಭಗಳೇನು, ಅನುಕೂಲಗಳೇನು ಅನ್ನೋದ್ರ ಬಗ್ಗೆ, ಬೆನಿಫಿಟ್ಸ್ ಆಫ್ ಮೋಟಿವೇಶನ್. ಮೊದಲನೇದು ಏನು, ಒಂದು 12 ಪಾಯಿಂಟ್ಸ್ ಇದೆ.
12ರಿಂದ 14 ಪಾಯಿಂಟ್ಸ್ ಇದೆ. ಏನೇನು ಅಂತ ಒಂದೊಂದಾಗಿ ನೋಡ್ತಾ ಬರೋಣ. ಫಸ್ಟ್ ಒನ್, ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ಇದು ಸಹಾಯಕವಾಗುತ್ತೆ. ಯಾವುದೇ ಸಂಸ್ಥೆನಲ್ಲಾಗಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್. ಯಾವುದೇ ರಿಸೋರ್ಸನ್ನ ದುಡ್ಡು ಕೊಟ್ಟು ತಂದಿರುತ್ತೆ ಸಂಸ್ಥೆ. ಹಾಗಾಗಿ ದ ರಿಸೋರ್ಸ್ ಯುಟಿಲೈಸೇಷನ್ ಮಸ್ಟ್ ಬಿ ಡನ್ ಇನ್ ಎ ಪ್ರಾಪರ್ ವೇ. ಅದರ ಸಂಪೂರ್ಣವಾದಂತಹ ಒಂದು ರಿಸೋರ್ಸನ್ನಲ್ಲಿರುವಂತಹ ಎಲ್ಲ ಯುಟಿಲಿಟಿನ ಏನು ಮಾಡಬೇಕು, ಎಕ್ಸ್ಟ್ರ್ಯಾಕ್ಟ್ ಮಾಡಬೇಕು, ವೇಸ್ಟ್ ಮಾಡಬಾರ್ದು ಅಂತ ಅರ್ಥ. ಸೆಕೆಂಡ್ ಒನ್, ಕ್ರಿಯೇಷನ್ ಆಫ್ ಸ್ಯಾಟಿಸ್ಫೈಡ್ ವರ್ಕ್ ಫೋರ್ಸ್. ತೃಪ್ತಿಗೊಂಡಂತಹ ಕಾರ್ಯಪಡೆಯ ಸೃಷ್ಟಿ. ವಾಟ್ ಯು ಮೀನ್ ಬೈ ಸ್ಯಾಟಿಸ್ಫೈಡ್ ವರ್ಕ್ ಫೋರ್ಸ್? Satisfied workforce means the workers will be happy to work, happy to contribute, happy to listen, happy to accept the orders from the manager is called as satisfied workforce, and that is possible only through giving the motivation. ತೃಪ್ತಿ ಯಾವಾಗ ಬರುತ್ತೆ ವರ್ಕರ್ಸಲ್ಲಿ ಅಂತಂದರೆ, ಅವರು ಪ್ರೇರೇಪಣೆಗೊಂಡಾಗ ಅವರಲ್ಲಿ ತೃಪ್ತಿ ಭಾವ ಇರುತ್ತದೆ. ಅವ್ರನ್ನ ಮ್ಯಾನೇಜರು ಸರಿಯಾಗಿ ಅವ್ರನ್ನ ನಡೆಸ್ಕೊಂಡು ಅವ್ರ ಬಿಹೇವಿಯರ್ನ ಎಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ಬೇಕು ಅದನ್ನೆಲ್ಲವನ್ನು ಒದಗಿಸ್ಕೊಟ್ಟಾಗ ಅವರು ವರ್ಕರ್ಸು ಮೋಟಿವೇಟ್ ಆಗ್ತಾರೆ ಹೊರತು ಸುಮ್ಮನೆ ಮೋಟಿವೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ದೆನ್ ಗೈರು ಹಾಜರಿಯ ನಿಯಂತ್ರಣ, ರೆಡ್ಯೂಸ್ಡ್ ಆಬ್ಸೆಂಟಿಸಮ್. ಯಾವಾಗ ವರ್ಕರ್ಸು ಖುಷಿಯಾಗಿರ್ತಾರೆ ಬಿಕಾಸ್ ಆಫ್ ಮೋಟಿವೇಶನ್ ಗಿವನ್ ಬೈ ದ ಮ್ಯಾನೇಜರು ಇನ್ಸ್ಪಿರೇಷನ್ ಕೊಟ್ಟಾಗ ಪ್ರತಿಯೊಬ್ಬರಿಗೂ ಅಥವಾ ಮೋಟಿವೇಶನ್ ಕೊಟ್ಟಾಗ ಆಲ್ ವರ್ಕರ್ಸ್ ವಿಲ್ ಫೀಲ್ ಹ್ಯಾಪಿ ಟು ವರ್ಕ್ ಇನ್ ದ ಆರ್ಗನೈಸೇಷನ್. ಅವರು ಒಂದಿನೂ ಚಕ್ಕರ್ ಹಾಕಲಿಕ್ಕೆ, ಒಂದಿನೂ ರಜೆ ಹಾಕಲಿಕ್ಕೆ ಇಷ್ಟಪಡೋದಿಲ್ಲ. ಪ್ರತಿದಿನ ಕೆಲಸಕ್ಕೆ ಬರ್ತಾರೆ. ಎಲ್ಲರೂ ಬಂದು ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ನ್ಯಾಚುರಲಾಗಿ ಲೇಬರ್ ಆಬ್ಸೆಂಟಿಸಮ್ ಅನ್ನೋದೇ ಇರೋದಿಲ್ಲ, ಅಂದರೆ ಗೈರು ಹಾಜರಿ ಅನ್ನೋದೇ ಇರೋದಿಲ್ಲ. ಆವಾಗ ವರ್ಕು ಸ್ಮೂತಾಗಿ ನಡೆಯುತ್ತೆ. ಯಾವುದೇ ಬಿಗ್ ಆರ್ಡ್ರನ್ನ ಕಂಪ್ನಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಅದನ್ನೆಲ್ಲವನ್ನು ಫುಲ್ಫಿಲ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಇಟ್ ರಿಸಲ್ಟ್ಸ್ ಇನ್ ವಾಟ್ ಇಸ್ ರೆಡ್ಯೂಸ್ಡ್ ಆಬ್ಸೆಂಟಿಸಮ್. ದೆನ್ ರೆಡ್ಯೂಸ್ಡ್ ಲೇಬರ್ ಟರ್ನ್ ಓವರ್ ಅಂತಂದರೆ ಏನು? ಒಂದಷ್ಟು ಜನ ವರ್ಕರ್ಸು ಸಂಸ್ಥೆಗೆ ಸೇರ್ಕೊಳ್ತಿರ್ತಾರೆ, ಒಂದಷ್ಟು ಜನ ವರ್ಕರ್ಸು ಬಿಟ್ಟು ಹೋಗ್ತಾ ಇರ್ತಾರೆ. ಯಾವಾಗ ಸಂಸ್ಥೆ ವರ್ಕರ್ಸ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಆವಾಗ ಸಂಸ್ಥೆಯನ್ನು ಬಿಡುವರ ಸಂಖ್ಯೆ ಹೆಚ್ಚಾಗುತ್ತೆ. ಬಿಡುವರ ಸಂಖ್ಯೆ ಎಲ್ಲ ಹುದ್ದೆಗಳಿಗೆ ಮತ್ತೆ ನೀವು ನೇಮಕಾತಿ ಮಾಡಬೇಕು ಅಂತಂದರೆ ವರ್ಷ ಪೂರ್ತಿ HR ಮ್ಯಾನೇಜರ್ ಅದೇ ಕೆಲಸ ಮಾಡಿಕೊಂಡು ಕೂತ್ಕೋಬೇಕಾಗುತ್ತೆ. ಆದರೆ ಯಾವಾಗ ವರ್ಕರ್ಸನ್ನು ನಾವು ಚೆನ್ನಾಗಿ ಗಮನಿಸ್ಕೋತೀವಿ, ಯಾವಾಗ ಅವರು ವರ್ಕರ್ಸು ಹ್ಯಾಪಿಯಾಗಿರ್ತಾರೆ, ಆವಾಗ ಯಾವುದೇ ರೀತಿಯಾದಂತಹ ಒತ್ತಡಗಳಿಲ್ಲದೇ ಅವರು ಸಂಸ್ಥೆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ವರ್ಕರ್ಸು ಖುಷಿಯಾಗಿ ಅಲ್ಲೇ ವರ್ಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ಲೇಬರ್ ಟರ್ನ್ ಓವರ್ ಅನ್ನುವಂಥದ್ದೇ ಇರೋದಿಲ್ಲ ಅಂತ ಹೇಳಿಬಿಟ್ಟು. ದೆನ್ ಇಟ್ ಇನ್ಕ್ರೀಸಸ್ ದ ಪ್ರೊಡಕ್ಟಿವಿಟಿ. ಅಂದರೆ ಏನು, ಉತ್ಪಾದಕತೆ ಅಂತ ಏನು ಕರಿತೀವಿ, ಆ ಉತ್ಪಾದಕತೆ ಎನ್ನುವಂಥದ್ದು ಹೆಚ್ಚಾಗುತ್ತದೆ ಅಂತ ಹೇಳ್ಬಿಟ್ಟು. ಒಟ್ಟಾರೆ ಉತ್ಪಾದಕತೆ ಅಂದರೆ ಒಂದು ಪ್ರಾಡಕ್ಟ್ ಎಫಿಷಿಯನ್ಸಿ ಇರ್ಬೋದು, ಪ್ರೊಡಕ್ಷನ್ ಬಗ್ಗೆ ಇರುವಂಥದ್ದು, ಕ್ವಾಲಿಟಿ ಇರ್ಬೋದು, ಆಯಿತಾ, ಪ್ರಾಡಕ್ಟ್ದು ಇವೆಲ್ಲವೂ ಏನಾಗುತ್ತೆ, ಹೆಚ್ಚಾಗುತ್ತೆ. ಯಾವಾಗ ಹೇಗೆ ಆಟೋಮೆಟಿಕ್ಕಾಗಿ ಹೆಚ್ಚಾಗ್ಬಿಡುತ್ತಾ, ಮೆಷಿನ್ ಮಾಡುತ್ತಾ ಅಂದರೆ ಇಲ್ಲ. ವರ್ಕರ್ಸು ಗಮನ ಇಟ್ಟು ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ, ಖುಷಿಯಿಂದ ಮಾಡ್ತಾರೆ. ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಗುಡ್ ರಿಸಲ್ಟ್ ಫ್ರಮ್ ದೆಮ್ ಅಂತ ಹೇಳ್ಬಿಟ್ಟು. ದೆನ್ ಇಟ್ ಹೆಲ್ಪ್ಸ್ ಇನ್ ಅಡಾಪ್ಟಿಂಗ್ ದ ನ್ಯೂ ಚೇಂಜಸ್. ಯಾವಾಗ ವರ್ಕರ್ಸು ಮೋಟಿವೇಟೆಡ್ ಆಗಿರ್ತಾರೆ ಎಲ್ಲ ರೀತಿಯ ಬದಲಾವಣೆಗಳಿಗೆ ಅವರು ತುಂಬ ಈಸಿಯಾಗಿ ತಮ್ಮನ್ನು ತಾವು ತೆರೆದುಕೊಳ್ತಾರೆ. ಯಾವುದೇ ಹೊಸ ಬದಲಾವಣೆಯನ್ನು ತರಬೇಕು ಸಂಸ್ಥೆಯಲ್ಲಿ ಅಂತ ಮ್ಯಾನೇಜ್ಮೆಂಟ್ ಅಂದ್ಕೊಂಡಾಗ ಬಹಳ ಸುಲಭವಾಗಿ ತರಬಹುದು. ಯಾವಾಗ ತರಬಹುದು? ವೆನ್ ದ ವರ್ಕರ್ಸ್ ಆರ್ ಮೋಟಿವೇಟೆಡ್. ಅಂದರೆ ಅವ್ರನ್ನ ಸಜ್ಜುಗೊಳಿಸಿದ್ದಾಗ, ಅವ್ರನ್ನ ಖುಷಿಯಾಗಿ ಇಟ್ಕೊಂಡು ನೋಡ್ಕೊಂಡಿದ್ದಾಗ, ಅವರೆಲ್ಲ ಮನಸ್ಸಿನ ಬೇಕು ಬೇಡಗಳನ್ನು ಗಮನಿಸಿದಾಗ. ಇದರ ಆಪೋಸಿಟ್ ಏನು? ಇಫ್ ದ ವರ್ಕರ್ಸ್ ಆರ್ ನಾಟ್ ಮೋಟಿವೇಟೆಡ್, ಅವ್ರಿಗೆ ಯಾವುದೇ ರೀತಿಯಾದ ಪ್ರೇರಣೆನೇ ಸಿಕ್ಕಿಲ್ಲ, ಯಾಕೆ ಕೆಲಸ ಮಾಡಬೇಕು, ಶ್ರದ್ಧೆ ಇರಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಇದು ಯಾವುದನ್ನು ಮಂದಟ್ಟೆ ಮಾಡಿಸಿಲ್ಲ ಮ್ಯಾನೇಜರು ಅಂತ ಇಟ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಯಾವುದೇ ಹೊಸ ಬದಲಾವಣೆ ತರಕ್ಕೆ ಹೋದ್ರು, ಇದು ಬೇಕಾಗಿರಲಿಲ್ಲ, ಅದು ಬೇಕಾಗಿರಲಿಲ್ಲ, ಅದ್ಯಾಕೆ ತಂದ್ರಿ, ಇದ್ಯಾಕೆ ತಂದ್ರಿ, ಹಳದೇ ಬೇಕಾಗಿತ್ತು, ನೀವ್ಯಾರು ತರೋಕ್ಕೆ, ಈ ಥರದ್ದೆಲ್ಲ ಮಾತುಗಳು ಸ್ಟಾರ್ಟ್ ಆಗೋಗುತ್ತೆ ಕಂಪ್ನಿ ಒಳಗಡೆ. ಸೊ ಹಾಗಾಗಿ ಇನ್ಸ್ಪೈರ್ಡ್ ವರ್ಕರ್ಸ್ ಇದ್ದರೆ ಹೊಸ ಹೊಸ ಬದಲಾವಣೆಗಳನ್ನ ತರಬಹುದು. ದೆನ್ ಇಟ್ ಇಂಪ್ರೂವ್ಸ್ ದ ಇಮೇಜ್ ಆಫ್ ದ ಕಂಪನಿ. ಯಾವಾಗ ಮೋಟಿವೇಟೆಡ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಆವಾಗ ಏನು ಅಂತಂದರೆ ಕಂಪನಿಯ ಒಂದು ಇಮೇಜ್ ಏನಿದೆ ಆ ಇಮೇಜು ಜಾಸ್ತಿ ಆಗುತ್ತೆ ಪಬ್ಲಿಕ್ ದೃಷ್ಟಿನಲ್ಲಿ, ಆಯಿತಾ. ಸಂಸ್ಥೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡುತ್ತೆ ಸಾರ್ವಜನಿಕರಲ್ಲಿ ಅಂತ ಹೇಳ್ಬಿಟ್ಟು. ದೆನ್ ಇಟ್ ಹೆಲ್ಪ್ಸ್ ಇನ್ ರಿಯಲೈಸಿಂಗ್ ದ ಗೋಲ್ಸ್ ಅಂತಂದರೆ ಯಾವುದೇ ರೀತಿಯಾದಂತಹ ಗೋಲ್ಗಳನ್ನು ನಾವು ಗುರಿಗಳನ್ನು ಇಟ್ಕೊಂಡಿದ್ರು ಎಲ್ಲ ಗುರಿಗಳನ್ನು ಭಾಳ ಸುಲಭವಾಗಿ ವರ್ಕರ್ಸು ಮುಟ್ತಾರೆ, ಸಾಧಿಸ್ತಾರೆ ಅಂತ ಅರ್ಥ.
ದೆನ್ ಗ್ರೋತ್ ಆಫ್ ಕೋಆಪ್ರೇಟಿವ್ ಆ್ಯಟಿಟ್ಯೂಡ್, ಪರಸ್ಪರ ಸಹಕಾರ ಮನೋಭಾವ ಯಾವಾಗ ಜಾಸ್ತಿ ಆಗುತ್ತೆ? ವೆನ್ ದ ವರ್ಕರ್ಸ್ ಫೀಲ್ ಹ್ಯಾಪಿ, ವೆನ್ ದ ವರ್ಕರ್ಸ್ ಆರ್ ಮೋಟಿವೇಟೆಡ್, ಅವ್ರಿಗೆ ಪ್ರೇರಣೆ ಕೊಟ್ಟಿದ್ದಾಗ ಸರಿಯಾಗಿ ಸಣ್ಣ ಪುಟ್ಟ ಕುಂದುಕೊರತೆಗಳಿದ್ದರೂ ಸಹ ಬಹಳ ಖುಷಿಯಾಗಿ ಅವ್ರು ಕೆಲಸ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ದೆನ್ ಇಟ್ ಇಂಪ್ರೂವ್ಸ್ ದ ಮೊರಲ್ ಅಂತಂದರೆ ಏನು? ಒಂದು ನಾವು ನೈತಿಕವಾದಂತಹ ಒಂದು ಬೆಂಬಲ ಅವ್ರಿಗೆ ಇರೋದರಿಂದ ಪ್ರೇರೇಪಣೆಯಿಂದಾಗಿ ಅದು ಅವ್ರಿಗೆ ಇನ್ಸ್ಪಿರೇಷನ್ ಅನ್ನುವಂಥದ್ದು, ಏನೇ ಕಷ್ಟಗಳು ಬಂದರೂ ಎದುರಿಸ್ತೀವಿ, ಸಂಸ್ಥೆಗೆ ಜೊತೆಯಲ್ಲಿ ಇರ್ತೀವಿ ಅಂತ ಇರ್ತಾರೆ. ದೆನ್ ಆತ್ಮವಿಶ್ವಾಸ ಮತ್ತು ಬದ್ಧತೆಯ ವೃತ್ತಿ. ಆತ್ಮವಿಶ್ವಾಸ ಅಂತಂದರೆ ಕಾನ್ಫಿಡೆನ್ಸ್ ಅಂತ ಏನು ಕರಿತೀವಿ, ಅದು ಹೆಚ್ಚಾಗ್ತಾ ಬರುತ್ತೆ. ಆಯಿತಾ? ಕಾನ್ಫಿಡೆನ್ಸ್ ಯಾವಾಗ ಜಾಸ್ತಿ ಇರುತ್ತೆ ಅವಾಗ ವರ್ಕರ್ಸು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿಬಿಟ್ಟು. ದೆನ್ ಉತ್ತಮ ಗುಣಮಟ್ಟದ ಕಾರ್ಮಿಕರ ಆಕರ್ಷಣೆ. ನಮ್ಮ ಸಂಸ್ಥೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದೆ, ಚೆನ್ನಾಗಿ ಇನ್ಸ್ಪಿರೇಷನ್ ಕೊಡ್ತಾ ಇದೆ, ಮೋಟಿವೇಶನ್ ಕೊಡ್ತಿದೆ ಅಂತ ಗೊತ್ತಾಗಿದಾಗ ಇನ್ನೂ ಒಳ್ಳೆ ಅತ್ಯುತ್ತಮ ನೌಕರರು ಕೂಡ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಕ್ಯೂನಲ್ಲಿ ಇರ್ತಾರೆ. ಯಾವಾಗ ಸರಿಯಾಗಿ ನಾವು ವರ್ಕರ್ಸನ್ನ ಸರಿಯಾಗಿ ಗಮನಿಸ್ತೇನೆ, ಮೋಟಿವೇಶನೇ ಕೊಡೋದಿಲ್ಲ, ಅವಾಗ ಇರೋ ಒಳ್ಳೆ ಕೆಲಸಗಾರರು ಕೂಡ ಬಿಟ್ಟು ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬಿಟ್ಟು. ದೆನ್ ಇಷ್ಟು ಪ್ರೇರೇಪಣೆಯ ಲಾಭಗಳು ಅಥವಾ ಅನುಕೂಲಗಳು ಅಂತ ಹೇಳ್ಬೋದು. ನೆಕ್ಸ್ಟು ಥಿಯರೀಸ್ ಆಫ್ ಮೋಟಿವೇಶನ್ ಇದೆ. ಥಿಯರೀಸ್ ಆಫ್ ಮೋಟಿವೇಶನ್ ಅಂದರೆ ಕೆಲವು ಸಿದ್ಧಾಂತಗಳನ್ನು ಎಕ್ಸ್ಪರ್ಟ್ಸು ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಏನೇನು ಅಂತಂದರೆ ಮ್ಯಾಕ್ಸ್ ಗ್ರೆಗರ್ ಥಿಯರಿ ಎಕ್ಸ್ ಮತ್ತು ಥಿಯರಿ ವೈ ಅಂತ ಒಂದಿದೆ. ಅದು ಥಿಯರಿ ಎಕ್ಸ್ ಏನು ಹೇಳುತ್ತೆ, ಥಿಯರಿ ವೈ ಏನು ಹೇಳುತ್ತೆ ಅಂತ ನಾವು ನೋಡೋಣ. ಈ ಥಿಯರಿ ಎಕ್ಸ್ ಮತ್ತು ಥಿಯರಿ ವೈ ಇದನ್ನು ಯಾರು ಸಿದ್ಧಪಡಿಸಿದ್ದು ಅಂತಂದರೆ ಮ್ಯಾಕ್ಸ್ ಗ್ರೆಗರ್ ಅಂತ ಹೇಳ್ಬಿಟ್ಟು. ಮ್ಯಾಕ್ಸ್ ಗ್ರೆಗರ್ ಥಿಯರಿ ಆಫ್ ಎಕ್ಸ್ ಆ್ಯಂಡ್ ಥಿಯರಿ ವೈ ಅಂತ ಹೇಳಿಬಿಟ್ಟು. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಏನು ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಅಂತಂದರೆ ವರ್ಕರ್ಸು ಮೋಟಿವೇಶನ್ ಲೆವೆಲ್ಲು ಹೇಗಿರುತ್ತೆ ಅಥವಾ ಹೇಗಿರಬೇಕು, ಮ್ಯಾನೇಜರ್ ಅದನ್ನು ಏನು ಮಾಡಬೇಕಾಗುತ್ತೆ, ಯಾವ ರೀತಿ ಆ್ಯಟಿಟ್ಯೂಡ್ನ, ಯಾವ ರೀತಿ ಒಂದು ಮನೋಭಾವನ ವರ್ಕರ್ಸ್ ಬಗ್ಗೆ ಇಟ್ಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ಸ್ಟಡಿನ ಮಾಡಿದ್ದಾರೆ. ಈಗ ಮೊದಲನೇದು ನಾವು ಥಿಯರಿ ಎಕ್ಸ್ ಅಂದರೆ ಏನು ಅಂತ ನೋಡೋಣ. ಎರಡೂ ಥಿಯರಿನ ಕೊಟ್ಟಿದ್ದು ಮ್ಯಾಕ್ಸ್ ಗ್ರೆಗರೇ. ಸೊ ಮೊದಲು ಥಿಯರಿ ಎಕ್ಸ್ ಕೊಟ್ಟರೆ ಆನಂತರ ಥಿಯರಿ ವೈನ ಕೊಟ್ಟ. ಥಿಯರಿ ಎಕ್ಸ್ ಏನು ಹೇಳುತ್ತೆ ಅಂತಂದರೆ ಇದು ಟ್ರೆಡಿಷನಲ್ ಮೈಂಡ್ಸೆಟ್ಟು. ಹಿಂದೆ ಎಲ್ಲ ಕೈಗಾರಿಕೀಕರಣ ಆದ ನಂತರ, ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ನಂತರ ದೊಡ್ಡ ದೊಡ್ಡ ಬೃಹತ್ ಫ್ಯಾಕ್ಟ್ರಿಗಳೆಲ್ಲ ಪ್ರಾರಂಭ ಆಯಿತು. ಇಡೀ ಪ್ರಪಂಚದಾದ್ಯಂತ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು, ಜಾಯಿನ್ಸ ಕಂಪ್ನಿ ಚಟುವಟಿಕೆಗಳೆಲ್ಲ ಜಾಸ್ತಿ ಆಯಿತು. ಅಮೆರಿಕದಲ್ಲಿ ಕೂಡ ಹಲವಾರು ಕೈಗಾರಿಕಾ ಪ್ರಗತಿಗಳು ಸಾಧ್ಯ ಆಯಿತು 100 ಇಯರ್ಸ್ ಬ್ಯಾಕು. ಸೊ ಅಲ್ಲಿ ಒಬ್ಬ ಮ್ಯಾನೇಜ್ಮೆಂಟ್ ಮ್ಯಾಕ್ಸ್ ಗ್ರೆಗರ್ ಅನ್ನುವಂಥ ಒಬ್ಬ ದೊಡ್ಡ ಪ್ರೊಫೆಸರು ಈ ಡಿಡ್ ಎ ಸ್ಟಡಿ. ಒಂದು 200 ಜನ ಎಂಜಿನಿಯರ್ಸನ್ನು, ಒಂದಷ್ಟು ಟೆಕ್ನಿಷಿಯನ್ಸ್ಗಳನ್ನು ಅವನು ರಿಸರ್ಚ್ ಮಾಡಿ, ಅವ್ರನ್ನ ಅಧ್ಯಯನ ಮಾಡಿ, ಅವ್ರನ್ನೆಲ್ಲ ಪ್ರಶ್ನೆಗಳನ್ನ ಕೇಳಿ, ಮಾಹಿತಿನ ಕಲೆ ಹಾಕಿ ಅವನೇನು ಮಾಡ್ತಾನೆ ಅಂತಂದರೆ ಒಂದು ಥಿಯರಿನ ಡೆವಲಪ್ ಮಾಡ್ತಾನೆ. ಅದೇ ಥಿಯರಿ ಎಕ್ಸ್ ಆ್ಯಂಡ್ ಥಿಯರಿ ವೈ. ಅದ್ರ ಪ್ರಕಾರ ಏನು ಅಂತಂದರೆ ಥಿಯರಿ ಎಕ್ಸ್ ಏನು ಹೇಳುತ್ತೆ ಅಂತಂದರೆ ಯಾವುದೇ ಸಂಸ್ಥೆಯಲ್ಲಿ ವರ್ಕರ್ಸ್ ಹೇಗಿರ್ತಾರೆ ಅಂತಂದರೆ ಅವರು ಸೋಮಾರಿಗಳು, ಹೇಳದೇ ಇದ್ರೆ ಏನು ಕೆಲಸನೂ ಮಾಡಲ್ಲ, ಮೈಗಳ್ರು, ಸ್ವಯಂ ಪ್ರೇರಿತವಾಗಿ ಏನೂ ಕೆಲಸ ಮಾಡಲ್ಲ. ಹಾಗಾಗಿ ಅವ್ರನ್ನ ಸ್ಟ್ರಿಕ್ಟಾಗಿ ನೋಡ್ಕೋಬೇಕು. ಯಾವುದೇ ರೀತಿಯಾದಂತಹ ಲೀನಿಯನ್ಸ್ ಅವ್ರಿಗೆ ಕೊಡಬಾರ್ದು, ಫುಲ್ ಸ್ಟ್ರಿಕ್ಟಾಗಿರಬೇಕು. ಪನಿಷ್ಮೆಂಟ್ ಕೊಡಬೇಕು ಅವ್ರನ್ನ ತುಂಬ ಗಮನ ಇಟ್ಟು ಸ್ಟ್ರಿಕ್ಟ್ ಸೂಪರ್ವಿಷನ್ ಮಾಡಿ ಅವ್ರನ್ನ ಮಟ್ಟ ಹಾಕಬೇಕು. ನೀ ಇದು ಮಾಡಲಿಲ್ಲ ಅವರೆಲ್ಲ ತಪ್ಪುಗಳನ್ನ ಎತ್ತಿ ತೋರಿಸ್ಬೇಕು. ಯಾಕೆ ಅಂದರೆ ಅವರು ಬೇಸಿಕಲಿ ಇರೋದೇ ಅವ್ರು ತಪ್ಪು ಮಾಡೋಕ್ಕೆ. ಈ ರೀತಿ ಅಸಂಪ್ಷನ್ನ ಇಟ್ಕೊಂಡಿರುವಂಥದ್ದು ಥಿಯರಿ ಎಕ್ಸ್. ಆದರೆ ಇದರ ಆಪೋಸಿಟು ಥಿಯರಿ ವೈ ಇದೆ. ಥಿಯರಿ ವೈ ಪ್ರಕಾರ ಏನು ಅಂತಂದರೆ ವರ್ಕರ್ಸ್ ಎಲ್ಲರೂ ಸೋಮಾರಿಗಳಲ್ಲ. ಬೇಸಿಕಲಿ ಅವರೆಲ್ಲರೂ ಮೋಟಿವೇಟೆಡು, ತುಂಬ ಒಳ್ಳೆಯವರು, ಕೆಲಸ ಮಾಡಲಿಕ್ಕೆ ಅವ್ರು ಯಾವಾಗಲೂ ಸಿದ್ಧರಿರ್ತಾರೆ ಅಂತ ಹೇಳುವಂಥದ್ದು. ಅಷ್ಟೊಂದು ಸೂಪರ್ವಿಷನ್ ಅಗತ್ಯ ಇಲ್ಲ. ಅವ್ರಿಗೆ ಪ್ರಾಪರ್ ಮೋಟಿವೇಶನ್ ಕೊಟ್ಬಿಟ್ರೆ ಸಾಕು, ಅವ್ರವ್ರ ಕೆಲಸನ ಅವರು ಪ್ರಾಪರಾಗಿ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ವರ್ಕರ್ಸನ್ನು ತುಂಬ ನಕಾರಾತ್ಮಕ ಮನೋಭಾವದಿಂದ ಅವ್ರು ನೋಡೋದಾಗಲಿ, ಅವ್ರನ್ನ ನಡೆಸ್ಕೊಳ್ಳೋದಾಗಲಿ ನಾವು ಮಾಡುವ ಅಗತ್ಯ ಇಲ್ಲ. ಅವ್ರಿಗೆ ನಾವು ಕೊಡಬೇಕಾದ್ದೇನು ಅಂದರೆ ಆ ಗುರಿಯನ್ನು ಸಾಧಿಸಲಿಕ್ಕೆ ಮೋಟಿವೇಶನ್ನ ಕೊಡಬೇಕು. ಆವಾಗ ಅವ್ರ ಅದ್ಭುತಗಳನ್ನೇ ಸೃಷ್ಟಿ ಮಾಡಿ ಕೊಡ್ತಾರೆ ಅಂತ ಅಡ್ವೊಕೇಟ್ ಅಂತ ವಾದ ಮಾಡುವಂಥದ್ದು ಥಿಯರಿ ವೈ ಅಂತ ಕರಿತೇವೆ. ಥಿಯರಿ ಎಕ್ಸ್ ನೀವು ನೋಡಿದ್ರಲ್ಲಿ ರೆಡ್ ಪೋರ್ಷನ್ಲಿರುವಂಥದ್ದು ಐಟಮ್ಸನ್ನು ನೋಡಿದ್ರೆ ಅಲ್ಲಿ ಹೇಳ್ತಾರೆ ದೇ ಡಿಸ್ಲೈಕ್ಸ್ ದ ವರ್ಕ್. ಯಾರು? ವರ್ಕರ್ಸು. ದೇ ಫೈಂಡಿಂಗ್ ಇಟ್ ಬೋರಿಂಗ್, ಬೇಜಾರು ಕೆಲಸ ಮಾಡೋಕ್ಕೆ ಅಂತಾರೆ. ಆ್ಯಂಡ್ ದೇ ವಿಲ್ ಅವಾಯ್ಡ್ ಇಫ್ ದೇ ಕ್ಯಾನ್. ಅವರು ಏನಾದರೂ ಮಾಡಿ ಕೆಲಸ ಮಾಡೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಿರ್ತಾರೆ. ಇದರ ಆಪೋಸಿಟ್ ಏನು ಥಿಯರಿ ವೈ ಪ್ರಕಾರ?
ದೇ ನೀಡ್ ಟು ವರ್ಕ್, ದೇ ವಾಂಟ್ ಟು ಟೇಕ್ ಅನ್ ಇಂಟ್ರೆಸ್ಟ್, ವಿ ಕ್ಯಾನ್ ಎಂಜಾಯ್ ಇಟ್. ವರ್ಕರ್ಸ್ ಏನು ಹೇಳ್ತಾರೆ ಅಂದರೆ, ನಾವು ಕೆಲಸ ಅನ್ನೋದೇ ನಮಗೆ ತುಂಬ ಖುಷಿ, ನಾವು ಕೆಲಸನ ಪ್ರೀತಿಸ್ತೀವಿ, ಇದು ಬೋರಿಂಗ್ ಅಲ್ಲ, ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾರೆ, ಕೆಲಸ ಮಾಡೋದನ್ನ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಡೈರೆಕ್ಷನ್ ಒಂದು ಸ್ಪಿಯರ್ ಇಂದ ನೋಡೋದಾದರೆ, ದೇ ಮಸ್ಟ್ ಬಿ ಫೋರ್ಸ್ಡ್ ಆರ್ ಕೋಯಸ್ಡ್ ಇನ್ ಟು ಕಾಂಪ್ಲೇನ್ಸ್. ಏನಾದ್ರು ಒಂದು ಕೆಲಸ ತೆಗಿಬೇಕು ಅಂದರೆ ಅವ್ರಿಗೆ ಎದುರಿಸ್ತಿದ್ರೆ ಅವ್ರು ಕೆಲಸನೇ ಮಾಡಲ್ಲ ಅಂತ. ಆದರೆ 3 ವೈರ್ ಪ್ರಕಾರ ಹಂಗಲ್ಲ, ಅವ್ರವ್ರ ಕೆಲಸ ಅರ್ಥ ಮಾಡಿಕೊಂಡು ಅವರೇ ಮಾಡ್ತಾರೆ, ತಮಗೆ ಕೊಟ್ಟಂಥ ಗುರಿಗಳನ್ನು ಅವರು ಮುಟ್ತಾರೆ ಅಂತ ಹೇಳ್ಬಿಟ್ಟು. ದೆನ್ ರೆಸ್ಪಾನ್ಸಿಬಿಲಿಟಿ ದೃಷ್ಟಿಯಿಂದ ದೇ ನೀಡ್ ಟು ಬಿ ಡೈರೆಕ್ಟೆಡ್ ಆ್ಯಂಡ್ ಅವಾಯ್ಡ್ ರೆಸ್ಪಾನ್ಸಿಬಿಲಿಟಿ. ಅವರು ವರ್ಕರ್ಸು ಯಾವುದೇ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳೋದಿಲ್ಲ ಅಂತ ಹೇಳುತ್ತೆ. ಆದರೆ ಇಲ್ಲಿ ಥಿಯರಿ ವೈನಲ್ಲಿ ಅವರು ರೆಸ್ಪಾನ್ಸಿಬಿಲಿಟಿಗೆ, ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಿಕ್ಕೆ ಅವರು ರೆಡಿ ಇರ್ತಾರೆ ಅಂತ ಹೇಳುತ್ತೆ. ಇಫ್ ಇಟ್ ಈಸ್ ಮೋಟಿವೇಶನ್, ವಿಲ್ ಬಿ ಮೋಟಿವೇಟೆಡ್ ಬೈ ಫಿಯರ್. ಹೆಂಗೆ ಜನಗಳಿಗೆ ಕೆಲಸ ತೆಗೆಸಂದ್ರೆ ಎದುರಿಸ್ಬಿಡ್ಬೇಕು, ಅವ್ರನ್ನ ಎದುರಿಸ್ಬಿಟ್ಟಾಗ ಅವರು ಎದುರ್ಕೊಂಡು ಕೆಲಸ ಮಾಡ್ತಾರೆ ಅಂತ. ಇದು ಥಿಯರಿ ಎಕ್ಸು. ಕೆಲಸ ಮಾಡಿಸೋ ಅಗತ್ಯ ಇಲ್ಲ, ಅವ್ರನ್ನ ಒಂದಷ್ಟು ಸ್ವಯಂ ಅಭಿವೃದ್ಧಿಗೆ ಅವರಿಗೆ ಅವಕಾಶವನ್ನು ಕೊಡಬೇಕು. ಅವರ ಅಗತ್ಯಗಳೇನಿದೆ, ಅವರ ವೈಯಕ್ತಿಕ ಬೆಳವಣಿಗೆಗೆ ನಾವು ದಾರಿಯನ್ನು ಮಾಡಿಕೊಡ್ಬೇಕು. ಆವಾಗ ಅವರ ಸಂಸ್ಥೆಗೆ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಥಿಯರಿ ವೈ ಹೇಳುತ್ತೆ. ಲಾಸ್ಟ್ ಒನ್, ಕ್ರಿಯೇಟಿವಿಟಿ. ದೇರ್ಸ್ ಎ ಲಿಟಲ್ ಕ್ರಿಯೇಟಿವಿಟಿ ಆ್ಯಸ್ ಪರ್ ಥಿಯರಿ ಎಕ್ಸ್. ವರ್ಕರ್ಸ್ ಯಾರು ಬುದ್ಧಿವಂತರಲ್ಲ, ಎಲ್ಲ ದಡ್ಶಿಕಾಮಣಿಗಳು, ಮ್ಯಾನೇಜರ್ ಮಾತ್ರ ಬುದ್ಧಿವಂತರು ಅಂತ ಅನ್ಕೊಳ್ಳೋದು ಥಿಯರಿ ಎಕ್ಸ್. ಥಿಯರಿ ವೈನಲ್ಲಿ ಆಗಲ್ಲ. ಎವ್ರಿಬಡಿ ಈಸ್ ಕ್ರಿಯೇಟಿವ್. ವರ್ಕರ್ಸು ಪ್ರತಿಯೊಬ್ಬರೂ ತಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿ ಇರುತ್ತೆ, ಬುದ್ಧಿವಂತಿಕೆ ಇರುತ್ತೆ, ಸೃಜನಶೀಲತೆ ಇರುತ್ತೆ. ಅವರು ಕೂಡ ಸಂಸ್ಥೆ ಅಭಿವೃದ್ಧಿಗೆ ಅವರು ಕಾಂಟ್ರಿಬ್ಯೂಟನ್ನು ಕೊಡಬಲ್ಲರು ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಇಲ್ಲೇ ನೋಡ್ಬೋದು ಥಿಯರಿ ಎಕ್ಸ್ ಮತ್ತು ಥಿಯರಿ ವೈ, ಮ್ಯಾನೇಜರ್ ಏನೇನು ಹೇಳ್ತಾನೆ ಅಂತ. ಥಿಯರಿ ಎಕ್ಸ್ ಪ್ರಕಾರ ಮ್ಯಾನೇಜರ್ ಹೇಳ್ತಾನೆ, ಸೂಪರ್ವಿಷನ್ ನೆಸಸರಿ, ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಯಬೇಕು ಸೋಮಾರಿಗಳು ಮುಂದೆ ಅಂತ. ಆದರೆ ಇಲ್ಲಿ ನೋಡಿ ಥಿಯರಿ ವೈನೇನು ಹೇಳ್ತಾನೆ, ಮೋರ್ ದ್ಯಾನ್ ಜಸ್ಟ್ ಮನಿ. ಬರೀ ದುಡ್ಡು ಕೆಲಸ ಮಾಡ್ತಿಲ್ಲಪ್ಪ ಅವರು, ಒಂದು ಬದ್ಧತೆ ಇದೆ, ಒಂದು ಖುಷಿ ಇದೆ, ಒಂದು ಸಮಾಧಾನ ಇದೆ, ದೇರ್ ಆಲ್ ಇನ್ಸ್ಪೈರ್ಡ್, ಮೋಟಿವೇಟೆಡ್, ಹಂಗಾಗಿ ಬಂದು ಕೆಲಸ ಮಾಡ್ತಿದ್ದಾರೆ ಹೊರತು ನಾನೇನೂ ಮಾಡ್ತಿಲ್ಲ ಅಂತ. ಅದೇ ಥಿಯರಿ ಎಕ್ಸಲ್ಲಿ ನೋಡಿ, ಸೂಪರ್ವಿಷನ್ ನೆಸಸರಿ, ರೆಸ್ಪೆಕ್ಟ್ ಅಥಾರಿಟಿ, ನೋ ಇನ್ವಾಲ್ವ್ಮೆಂಟ್ ಇನ್ ಡಿಸಿಷನ್, ಅವ್ರನ್ನ ಯಾರು ಹತ್ರಕ್ಕೆ ಸೇರಿಸ್ಕೊಬೇಡಿ ಅಂತ ನಿರ್ಧಾರ ತಗೋಬೇಕಾದ್ರೆ. ದೆನ್ ಮನಿ ಮೋಟಿವೇಟೆಡ್ ಅಂದರೆ ಬರೀ ದುಡ್ಡಿಂದನೇ ಎಲ್ಲ ಅಳಿರಿ ಜಗತ್ತನ್ನ ಅಂತ ಅರ್ಥ. ಅದೆಲ್ಲ ತಪ್ಪು. ದೆನ್ ವರ್ಕರ್ಸ್ ರಿಮೈನ್ಸ್ ಫೇಸ್ಲೆಸ್, ಅವ್ರಿಗೆ ಮುಖವೇ ಇಲ್ಲ. ಯಾರಿಗೆ ವರ್ಕರ್ಸ್ಗೆ ಯಾವುದೇ ರೀತಿಯಾದಂತಹ ಅವ್ರಿಗೆ ಮೂಗು ತೋರ್ಸೋಕ್ಕಾಗಲಿ ಅಥವಾ ಅವ್ರ ಇಂಟರ್ಫಿಯರೆನ್ಸ್ ಏನೂ ಇಲ್ಲ. ಲಿಟಲ್ ಆ್ಯಂಬಿಷನ್ ಅಂದರೆ ವರ್ಕರ್ಸ್ ಯಾವುದೇ ರೀತಿಯಾದ ಮಹತ್ವಾಕಾಂಕ್ಷೆಗಳೇ ಇಲ್ಲ ಅಂತ. ಆದರೆ ಇದೆಲ್ಲವನ್ನು ಅಳ್ಳಗಳಿಯುತ್ತೆ ಯಾವುದು? ಥಿಯರಿ ವೈ. ಮ್ಯಾನೇಜರ್ ಆದವನಿಗೆ ಎರಡೂ ಥಿಯರಿಗಳನ್ನು ಓದುವಾಗ ಅರ್ಥ ಮಾಡ್ಕೋಬೇಕು, ಆದರೆ ಫಾಲೋ ಮಾಡಬೇಕಾದ್ರೆ ಥಿಯರಿ ವೈಯನ್ನು ಫಾಲೋ ಮಾಡಬೇಕು. ಈಗ ಬಹಳ ಮುಖ್ಯವಾದಂಥ ಒಂದು ಥಿಯರಿಗೆ ಬರ್ತಾ ಇದ್ದೀವಿ, ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ಸ್ ಥಿಯರಿ ಅಂತ ಹೇಳ್ಬಿಟ್ಟು. ಏನಿದು ಮ್ಯಾಸ್ಲೋಸ್ ಹೈರಾರ್ಕಿ ಥಿಯರಿ ಅಂತಂದರೆ, ಇನ್ನು 2 ಚಿಕ್ಕ ಥಿಯರೀಸ್ ಇದೆ, ಬೇಗ ಮುಗೀತು ಈ ಸೆಷನ್ನು. ಏನು ಅಂತ ನೋಡೋದಾದರೆ, ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ಸ್ ಥಿಯರಿ, ಇದನ್ನು ಥಿಯರಿ ಝೆಡ್ ಅಂತ ಕೂಡ ಕರೀತಾರೆ. ಮ್ಯಾಸ್ಲೋಸ್ ಹೈರಾರ್ಕಿ ಥಿಯರಿನ ಇದನ್ನು ಶ್ರೇಣಿಗಳು, ಅಗತ್ಯದ ಶ್ರೇಣಿಗಳು ಅಂತ ಕರಿತೀವಿ. ಅಂದರೆ ಅರ್ಥ, ಒಬ್ಬ ಮ್ಯಾನೇಜರು ತನ್ನ ವರ್ಕರ್ಸನ್ನು ಚೆನ್ನಾಗಿ ಮೋಟಿವೇಶನ್ ಕೊಡಬೇಕು ಅಂತಂದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಫಸ್ಟು. ಹೊರತು ಅವ್ರನ್ನ ಬೈದು ಮಾಡಿ ಎದುರಿಸಿ ಕಡೆಗೆ ಇವನು ಬೇಜಾರಾಗಿ ಅವರು ಬೇಜಾರಾಗಿ ಇಡೀ ಸಂಸ್ಥೆನೇ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು? ವರ್ಕರ್ಸ್ನ ಅರ್ಥ ಮಾಡ್ಕೋಬೇಕು. ಹೆಂಗೆ ಅರ್ಥ ಮಾಡ್ಕೋಬೇಕು? ಅವರು ಯಾವ ಲೆವೆಲಲ್ಲಿದ್ದಾರೆ ಅಂತ ನೋಡ್ಕೋಬೇಕು. ಯಾವ ಲೆವೆಲು ಅನ್ನೋಕ್ಕೆ ಮುಂಚೆ ಎಷ್ಟು ಲೆವೆಲು ಅಂತ ತಿಳ್ಕೋಬೇಕು. 5 ಲೆವೆಲ್ಸ್ ಇದೆ ಮ್ಯಾಸ್ಲೋಸ್ ಪ್ರಕಾರ. ಏನೇನು? ಫಿಸಿಯೋಲಾಜಿಕಲ್ ನೀಡ್ಸ್, ಅವರ ಅಗತ್ಯಗಳಿದೆಯಲ್ಲ ವರ್ಕರ್ಸು, ಅವರು ಫಿಸಿಯೋಲಾಜಿಕಲ್ ನೀಡ್ಸ್ ಲೆವೆಲಲ್ಲಿದ್ದಾರಾ, ಸೇಫ್ಟಿ ನೀಡ್ಸಲ್ಲಿದ್ದಾರಾ, ಲವ್ ಆ್ಯಂಡ್ ಬಿಲಾಂಗಿಂಗ್ಸ್ ನೀಡಲ್ಲಿದ್ದಾರಾ, ಎಸ್ಟೀಮ್ ನೀಡಲ್ಲಿದ್ದಾರಾ, ಸೆಲ್ಫ್ ಆ್ಯಕ್ಚುಲೈಸೇಷನ್ ಇದ್ದಾರಾ ಅಂತ ನೋಡ್ಕೋಬೇಕು. ಇದೊಂದು ರೀತಿ ಟ್ರಯಾಂಗಲ್ ಶೇಪಲ್ಲಿ ಇರ್ತದೆ. ಸೊ ಲಾಸ್ಟಲ್ಲಿ ಅಂದರೆ ಟಿಪ್ಪಲ್ಲಿ ಅಂದರೆ ತುದಿನಲ್ಲಿ ಏನಿದೆ ಸೆಲ್ಫ್ ಆ್ಯಕ್ಚುಲೈಸೇಷನ್ ಇದೆ, ಸ್ಟಾರ್ಟಿಂಗಲ್ಲಿ ಏನಿದೆ ಫಿಸಿಯೋಲಾಜಿಕಲ್. ಯಾವುದೇ ವರ್ಕರ್ಸನ್ನು ತೊಗೊಂಡಾಗ ದೇರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಅವ್ರಿಗೆ ಬೇಸಿಕ್ ನೀಡ್ಸ್ ಇದೆ. ಅಂದರೆ ಕೆಲವ್ರಿಗೆ ಪಾಪ ಊಟಕ್ಕೆ ಗತಿ ಇರಲ್ಲ, ಕೆಲವ್ರಿಗೆ ಮನೆಗಳು ವಾಸ ಮಾಡೋಕ್ಕೆ ಮನೆಗಳೇ ಇರಲ್ಲ, ಹಾಕ್ಕೊಳ್ಳೋಕೆ ಒಳ್ಳೆ ಬಟ್ಟೆ ಇರಲ್ಲ, ಒಳ್ಳೆ ಜೀವನ ಸಂಗಾತಿ ಇರೋದಿಲ್ಲ, ಒಳ್ಳೆ ನಿದ್ದೆ ಇರೋದಿಲ್ಲ, ಅವ್ರಿಗೆ ಮನೆ ಇರೋದಿಲ್ಲ, ಇರೋದಕ್ಕೆ ಮನೆ ಇರೋದಿಲ್ಲ, ಉತ್ತಮವಾದ ವಾತಾವರಣ ಇರೋದಿಲ್ಲ. ಮನುಷ್ಯ ಈ ಸ್ಟೇಜಲ್ಲಿದ್ದಾಗ ಅಂದರೆ ಫಿಸಿಯೋಲಾಜಿಕಲ್ ನೀಡ್ಸ್ ಈ ಅಗತ್ಯಗಳಲ್ಲಿ ಇದ್ದಾಗ ಅವನು ತುಂಬ ದೊಡ್ಡ ವಿಚಾರಗಳ ಬಗ್ಗೆ ಅವನಿಗೆ ಚರ್ಚೆ ಮಾಡಲಿಕ್ಕೆ, ದೊಡ್ಡ ವಿಚಾರಗಳು ಅವನಿಗೆ ಅರ್ಥ ಆಗೋದಿಲ್ಲ. ಹಸ್ದವನಿಗೆ ನಾವು ಏನು ಪುರಾಣ ಹೇಳಿದ್ರೂ ಅವನ ತಲೆ ಒಳಗೆ ಹೋಗೋದಿಲ್ಲ.
ಹಸ್ದವ್ನಿಗೆ ಬೇಕಾದೇನು ಊಟ, ಬಟ್ಟೆ ಇಲ್ದಿರೋನಿಗೆ ಏನು ಬೇಕು, ಉತ್ತಮವಾದ ಬಟ್ಟೆ, ಒಂದು ಒಳ್ಳೆ ಮನೆ, ಸ್ವಲ್ಪ ಸಮಾಧಾನ. ಇದು ಫಿಸಿಯಲಾಜಿಕಲ್ ನೀಡ್ಸ್ ಅಂತ ಕರಿತೀವಿ. ಒಂದು ನಿದ್ರೆಗೆ ಅವಕಾಶ, ಇದೆಲ್ಲ ಫಿಸಿಯಲಾಜಿಕಲ್ ನೀಡ್ಸ್. ವರ್ಕರ್ಸ್ನ ಈ ಲೆವೆಲಲ್ಲಿದ್ದಾರಾ ಅಥವಾ ಎರಡನೇದು ಸೇಫ್ಟಿ ನೀಡ್ಸ್, ಈ ಎರಡನೇ ಲೆವೆಲಲ್ಲಿದ್ದಾರಾ ನೋಡ್ಕೋಬೇಕು. ಎರಡನೇ ಲೆವೆಲ್ ಯಾವುದ್ರ ಬಗ್ಗೆ? ಯಾವಾಗ ಫಿಸಿಯೋಲಾಜಿಕಲ್ ನೀಡ್ಸ್ ಎಲ್ಲ ಭೌತಿಕವಾದಂತಹ ಎಲ್ಲ ಅಗತ್ಯಗಳು ಪೂರೈಕೆ ಆಗುತ್ತೆ, ಆವಾಗ ಬರುತ್ತೆ ಇದು ರಕ್ಷಣಾತ್ಮಕವಾದಂಥ ಅಗತ್ಯಗಳು ಬರುತ್ತೆ. ಏನು? ಸೆಕ್ಯೂರಿಟಿ ಆಫ್ ಬಾಡಿ. ನಮ್ಮ ದೇಹ ಸರಿಯಾಗಿ ರಕ್ಷಿಸ್ಕೋಬೇಕು. ಎಂಪ್ಲಾಯ್ಮೆಂಟ್ ಅಂದರೆ ನನಗೆ ಕೆಲಸದ ಬಗ್ಗೆ ಸೆಕ್ಯೂರಿಟಿ ಇರಬೇಕು. ಒಂದು ದಿನಕ್ಕೆ ಮಾತ್ರ ಕೂಲಿ ಅಲ್ಲ, ನನಗೆ 365 ದಿನವೂ ಸಂಬಳ ಬರೋಂಥ ಇರಬೇಕು ಅಂತ ಯೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ರೀತಿ ಫ್ಯಾಮಿಲಿ ಇರಬೇಕು, ನಮ್ಮ ಫ್ಯಾಮಿಲಿನ ರಕ್ಷಣೆ ಮಾಡಬೇಕು, ನನಗೆ ಆರೋಗ್ಯ ಬೇಕು, ಮತ್ತು ನಾನು ಆಸ್ತಿಗಳನ್ನು ಹೊಂದಬೇಕು ಅಂತ ಅನ್ಕೋತಾನೆ. ಇದನ್ನು ಸೇಫ್ಟಿ ನೀಡ್ಸ್ ಅಂತ ಕರಿತೀವಿ. ದೆನ್ ಇದಾದ ನಂತರ ಅಂದರೆ ಒಬ್ಬ ವ್ಯಕ್ತಿಗೆ ಫಿಸಿಯೋಲಾಜಿಕಲ್ ನೀಡ್ಸ್ ಎಲ್ಲ ಫುಲ್ಫಿಲ್ ಮಾಡಿಕೊಟ್ವಿ, ಸೇಫ್ಟಿ ನೀಡ್ಸ್ ಎಲ್ಲ ಫುಲ್ಫಿಲ್ ಆಗಿದೆ ಅಂತಂದರೆ ನೆಕ್ಸ್ಟ್ ಏನು ಬರುತ್ತೆ ಅಂತ ನೋಡಿದ್ರೆ ಲವ್ ಅಥವಾ ಬಿಲಾಂಗಿಂಗ್ನೆಸ್ ಅಂದರೆ ಏನು? ಸಂಬಂಧಗಳಿಗೆ ಹಾತೊರಿತಾನೆ ಅವನು. ಇದೆಲ್ಲ ಇದ್ದಾಗ ಹೊಟ್ಟೆ ತುಂಬಿದಾಗ, ಕೆಲಸದ ಜಾಬ್ ಸೇಫ್ಟಿ ಎಲ್ಲ ಇದ್ದಾಗ, ಫ್ರೆಂಡ್ಶಿಪ್ಪು, ಫ್ಯಾಮಿಲಿ ಮತ್ತು ಭಾಳ ಸಂಗಾತಿ ಜೊತೆಗೆ ತುಂಬ ಆತ್ಮೀಯವಾಗಿ ನಡ್ಕೊಳ್ಳುವಂಥದ್ದು, ಇದೆಲ್ಲ ಯಾವಾಗ ಆಗುತ್ತೆ ಅಂತಂದರೆ 3rd ಸ್ಟೇಜಲ್ಲಿ ಆಗುತ್ತೆ. ಈ 3rd ಸ್ಟೇಜು ಫುಲ್ಫಿಲ್ ಆದಮೇಲೆ ಇನ್ನೂ ಒಂದು ಸ್ಟೇಜ್ ಇದೆ, ಇನ್ನೂ 2 ಸ್ಟೇಜ್ ಇದೆ. 4ನೇ ಸ್ಟೇಜ್ ಯಾವುದಂದರೆ ಎಸ್ಟೀಮ್ ನೀಡ್ಸ್ ಅಂತ. ಎಸ್ಟೀಮ್ ನೀಡ್ಸ್ ಅಂದರೆ ಅರ್ಥ, ಇಲ್ಲಿ ವ್ಯಕ್ತಿ ಇದೆಲ್ಲ ಫುಲ್ಫಿಲ್ ಆಗಿದೆ, ಅವನಿಗೆ ಫಿಸಿಯೋಲಾಜಿಕಲ್ ಫುಲ್ಫಿಲ್ ಆಗಿದೆ, ಸೇಫ್ಟಿ ಫುಲ್ಫಿಲ್ ಆಗಿದೆ, ಬಿಲಾಂಗಿಂಗ್ನೆಸ್ ಫುಲ್ಫಿಲ್ ಆಗಿದೆ. ನೆಕ್ಸ್ಟ್ ಏನು? ಸೆಲ್ಫ್ ಎಸ್ಟೀಮ್ ಅಂದರೆ ಒಂದು ಆತ್ಮಸ್ಥೈರ್ಯ ಅಂತ. ತುಂಬ ಆತ್ಮಸ್ಥೈರ್ಯ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ, ಏನಾದರೂ ಸಾಧಿಸಬೇಕು ಅನ್ನುವಂಥದ್ದು ಇರುತ್ತೆ. ಅದನ್ನು ಎಸ್ಟೀಮ್ ನೀಡ್ಸ್ ಅಂತ ಕರಿತೀವಿ. ಇದೂ ಫುಲ್ಫಿಲ್ ಆದರೆ ಬರುವಂಥದ್ದು ಕೊನೆಯಲ್ಲಿ ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ಸ್ ಅಂದರೆ ಈ ಲೆವೆಲಲ್ಲಿ ಯಾವುದೇ ವರ್ಕರು, ಒಬ್ಬ ಮ್ಯಾನೇಜರ್ ಹೇಳ್ತಾನೆ ಅಂತ ಕೆಲಸ ಮಾಡಲ್ಲ, ಅವನು ಖುಷಿ ಆದರೆ ಮಾತ್ರ ಕೆಲಸ ಮಾಡ್ತಾನೆ. ಈ ಕಲಾವಿದರು, ಕವಿಗಳು, ಆರ್ಟಿಸ್ಟ್ಗಳು, ಇವರಿಗೆಲ್ಲ ಅವ್ರಿಗೆ ಇನ್ಸ್ಪಿರೇಷನ್ ಬಂದರೆ ಕೆಲಸ ಮಾಡ್ತಾರೆ ಹೊರತು ಅವ್ರಿಗೆ ದುಡ್ಡು ಕೊಡ್ತೀನಿ ಮಾಡು, ಇನ್ನೇನೋ ಮಾಡು ಅಂದರೆ ಅವ್ರು ಮಾಡಲ್ಲ. ಕವಿ ಆಗಲಿ, ಕಾದಂಬರಿಕಾರರಾಗಲಿ, ಇದು ತುಂಬ ದೊಡ್ಡ ವ್ಯಕ್ತಿ, ವಿಜ್ಞಾನಿಗಳಾಗಲಿ, ಸೆಲ್ಫ್ ಆ್ಯಕ್ಚುಲೈಸೇಷನ್ ಅವ್ರಿಗೆಲ್ಲ ಇದೆ. ಏನಿದೆ? ಫಿಸಿಯೋಲಾಜಿಕಲ್, ಸೇಫ್ಟಿ, ಬಿಲಾಂಗಿಂಗ್, ಎಸ್ಟೀಮ್ ಎಲ್ಲ ನೀಡ್ಸ್ ಫುಲ್ಫಿಲ್ ಆಗಿದೆ ಅಂದಾಗ ಮನುಷ್ಯ ತನಗೋಸ್ಕರ ಮಾತ್ರ ಬದುಕ್ತಾನೆ, ತನಗೆ ಅನಿಸಿದ ಕೆಲಸ ಮಾತ್ರ ಮಾಡ್ತಾನೆ, ಅವ್ನಿಗೆ ಇಷ್ಟ ಆದರೆ ಮಾತ್ರ ಮಾಡ್ತಾನೆ. ಈ 5 ಲೆವೆಲಲ್ಲಿ ನಾವು ಮ್ಯಾನೇಜರಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ವರ್ಕರ್, ನಾನು ಅವನನ್ನು ಮ್ಯಾನೇಜ್ ಮಾಡಬೇಕಾದಂಥ ವರ್ಕರ್ಸು ಯಾರ್ಯಾರು ಯಾವ್ಯಾವ ಲೆವೆಲಲ್ಲಿ ಇದ್ದಾರೆ ಅಂತ ತಿಳ್ಕೋಬೇಕು. ಆವಾಗ ಅವ್ರವ್ರಿಗೆ ಕೆಲಸ ಹೇಳೋದು ಈಸಿ. ಈಗ ಹೊಟ್ಟೆಸ್ದವನಿಗೆ ಫಿಸಿಯೋಲಾಜಿಕಲ್ ನೀಡ್ಸಲ್ಲಿ ಇದ್ದಂಥವ್ನಿಗೆ ನಾವು ತಗೊಂಬಂದು ನೀನೇನೋ ದೊಡ್ಡದಾಗಿ ಮಾಡು, ಕಂಪ್ನಿಗೆ ಆ ಉದ್ದೇಶ ಇದೆ, ಇದು ಆಬ್ಜೆಕ್ಟಿವ್ ಫುಲ್ಫಿಲ್ ಮಾಡಬೇಕು ಅಂತ ಕಥೆ ಹೇಳಿದ್ರೆ ಅವ್ನು ಕೇಳಿಸ್ಕೊಳ್ಳಲ್ಲ. ಅವ್ನು ಊಟ ಕೊಡಬೇಕು, ಬಟ್ಟೆ ಕೊಡಬೇಕು, ಇರೋಕ್ಕೆ ಮನೆ ಕೊಡಬೇಕು ಫಸ್ಟು, ಅದು ಮಾತ್ರ ಅವ್ನು ನೋಡುವಂಥದ್ದು. ಅದೇ ರೀತಿ ಒಬ್ಬ ತುಂಬ ಹೈ ಕ್ರಿಯೇಟಿವ್ ಪರ್ಸನ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಒಂದು ಸಂಸ್ಥೆನಲ್ಲಿ ವರ್ಕರು ತುಂಬ ಕ್ರಿಯೇಟಿವ್ ಆಗಿರ್ತಾನೆ. ಅವನು ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂದರೆ ಅವನು ಖುಷಿ ಬಂದರೆ ಏನು ಬೇಕಾದ್ರೆ ಮಾಡ್ತಾನೆ, ಕೆಲಸನ ರಿಸರ್ಚೇ ಮಾಡಿಬಿಡ್ತಾನೆ, ಹೊಸದಾಗಿ ಏನೋ ಕಂಡು ಹಿಡಿದು ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಅಂಥವ್ರನ್ನ ಕರ್ಕೊಂಬಂದು ನೀನು ಗಾರೆ ಪುಟ್ಟಿ ಎತ್ತು, ನೀನು ಇಟ್ಟಿಗೆ ಎತ್ತು, ಮೆಷಿನ್ ಎತ್ತಿಡು, ಈ ಥರದ್ದೆಲ್ಲ ಕೆಲಸಗಳನ್ನ ಹಂಚಬಾರ್ದು. ಅವನಿಗೆ R&D ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಡಬೇಕು. ಅದಕ್ಕೆ ಹೇಳಿದ್ದು, ಒಬ್ಬ ಮ್ಯಾನೇಜರ್ ಆದವನಿಗೆ ಅವ್ನಿಗೇನು ಗೊತ್ತಿರಬೇಕು, ಪ್ರತಿಯೊಂದು ಸ್ಟೇಜ್ಗಳೇನು ಅಂತ ಗೊತ್ತಿರಬೇಕು. ನಮ್ಮ ವರ್ಕರ್ಸ್ ಯಾವ ಸ್ಟೇಜಲ್ಲಿ ಬರ್ತಾರೆ ಅಂತ. ಇದು ತುಂಬ ಇಡೀ ಪ್ರಪಂಚದಾದ್ಯಂತ ತುಂಬ ಪಾಪ್ಯುಲರ್ ಆಗಿರುವಂತಹ ಒಂದು ಥಿಯರಿ. ಇದನ್ನು ಥಿಯರಿ ಝಡ್ ಅಂತ ಕೂಡ ಕರೀತಾರೆ. ಥಿಯರಿ X&Y ಕೊಟ್ಟಿದ್ದು ಮ್ಯಾಕ್ಸ್ ಗ್ರೆಗರ್, ಈ ಮ್ಯಾಸ್ಲೋಸ್ ಕೊಟ್ಟಿದ್ದು ಥಿಯರಿ ಝಡ್ ಅಂತ ಕರಿತೀವಿ. ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಥಿಯರಿ ಆಫ್ ಹೈರಾರ್ಕಿ ಅಂತ ಕೂಡ ಕರೀತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹರ್ಸ್ಬರ್ಗ್ ಮೋಟಿವೇಶನ್, ಇದು ಲಾಸ್ಟ್ ಒನ್ನು. ಹರ್ಸ್ಬರ್ಗ್ ಮೋಟಿವೇಟರ್ ಅಥವಾ ಹೈಜಿನ್ ಥಿಯರಿ ಅಂತ ಹೇಳ್ಬಿಟ್ಟು. ಏನಿದು ಹರ್ಸ್ಬರ್ಗ್ ಅಂತಂದರೆ, ಹರ್ಸ್ಬರ್ಗ್ ಅನ್ನುವಂಥವ್ನು ಒಬ್ಬ ಎಕ್ಸ್ಪರ್ಟು. ಅವನು ಹೇಳ್ತಾನೆ, ಏನಂತ ಹೇಳ್ತಾನೆ, ಒಬ್ಬ ಮ್ಯಾನೇಜರ್ ಆದವನು ಸಂಸ್ಥೆಯಲ್ಲಿ ಸಕ್ಸಸ್ ಸಿಗಬೇಕು ಅಂತಂದರೆ 2 ವಿಚಾರಗಳನ್ನ ನೋಡಬೇಕು. ಒಂದು, ಹೈಜಿನ್ ಫ್ಯಾಕ್ಟ್ರೀಸ್ ಇದೆಯಾ ಅಂತ ನೋಡಬೇಕು. ಎರಡನೇದು, ಮೋಟಿವೇಶನಲ್ ಫ್ಯಾಕ್ಟ್ರೀಸ್ ಇದೆಯಾ ಅಂತ ನೋಡಬೇಕು. ಇವೆರಡೂ ಇದ್ದರೆ ಸಂಸ್ಥೆಯಲ್ಲಿ ಚೆನ್ನಾಗಿ ಕೆಲಸ ನಡೆಯುತ್ತೆ ಅಂತ ಅರ್ಥ. ನಮಗೆ ಬೇಕಾಗಿರೋದೇನು? ಸಕ್ಸಸ್ ಯಾವಾಗ ಸಿಗುತ್ತೆ ಅಂದರೆ ವರ್ಕರ್ಸ್ ಯಾವಾಗ ಚೆನ್ನಾಗಿ ಕೆಲಸ ಮಾಡ್ತಾರೆ? ಮೋಟಿವೇಟೆಡ್ ಆಗಿದ್ದಾಗ. ಮೋಟಿವೇಶನ್ ಹೆಂಗೆ ಕೊಡೋದು ಅಂತ ನೋಡಿದಾಗ ಅವ್ರಿಗೆ ಹೈಜಿನ್ ಫ್ಯಾಕ್ಟರ್ಸನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ಕಾಲಮ್ ಹಳದಿ ಇರುವಂಥದ್ದು, ಅಲ್ಲೇನು ಹೇಳ್ತಾನೆ, ಒಳ್ಳೆ ಸ್ಯಾಲ್ರಿ ಕೊಡ್ತಾಯಿದ್ದೀವಿ, ವೇಜಸ್ ಕೊಡ್ತಾಯಿದ್ದೀವಿ, ಬೇರೆ ಬೆನಿಫಿಟ್ ಕೊಡ್ತಾಯಿದ್ದೀವಿ, ಕಂಪನಿ ಪಾಲಿಸಿ ಮತ್ತು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ, ಆಡಳಿತ ಚೆನ್ನಾಗಿ ಹೋಗ್ತಾ ಇದೆ, ಗುಡ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್,
ಬಾಂಧವ್ಯ ಚೆನ್ನಾಗಿದೆ ವರ್ಕರ್ಸ್ ನಡುವೆ ಮತ್ತು ವರ್ಕರ್ಸ್ ಮ್ಯಾನೇಜ್ಮೆಂಟ್ ನಡುವೆ. ದೆನ್ ಕ್ವಾಲಿಟಿ ಆಫ್ ಸೂಪರ್ವಿಷನ್ ಗಮನಿಸ್ತಿದ್ದಾರೆ, ಜನ ಸರಿ ಮಾಡ್ತಿದ್ದಾರೆ ತಪ್ಪು ಮಾಡ್ತಿದ್ದಾರೆ ಗಮನಿಸ್ತಾ ಇದ್ದಾರೆ. ಜಾಬ್ ಸೆಕ್ಯೂರಿಟಿ ಅಂದರೆ ಅವ್ರನ್ನೇನು ಕೆಲಸದಿಂದ ತೆಗೆಯೋದಿಲ್ಲ, ಆ ಭಯ ಇಲ್ಲ ಅವ್ರಿಗೆ. ದೆನ್ ಒಳ್ಳೆ ವರ್ಕಿಂಗ್ ಕಂಡೀಷನ್, ಅವ್ರಿಗೆ ಬೇಕಾದಂಥ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೀವಿ. ವರ್ಕ್ ಲೈಫ್ ಬ್ಯಾಲೆನ್ಸ್, ಅವ್ರಿಗೆ ರೆಕ್ರಿಯೇಷನ್ ಫೆಸಿಲಿಟೀಸು, ಹೊರಗಡೆ ಹೋಗಲಿಕ್ಕೆ ಸುತ್ತಾಡಲಿಕ್ಕೆ ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಇದ್ಮೇಲೆ ನ್ಯಾಚುರಲಾಗಿ ಅವ್ರು ಮೋಟಿವೇಟ್ ಆಗಲೇಬೇಕಲ್ವ ವರ್ಕರ್ಸು, ಅವ್ರು ಸರಿಯಾಗಿ ಕೆಲಸ ಮಾಡಬೇಕಲ್ವಾ ಅಂತ ನೋಡಿದರೆ ವೆನ್ ಇನ್ ಪ್ಲೇಸ್ ಇವೆಲ್ಲ ಇದ್ದಾಗ ದೀಸ್ ಫ್ಯಾಕ್ಟರ್ಸ್ ರಿಸಲ್ಟ್ ಇನ್ ಇದು ಯಾವುದರಲ್ಲ ಎಂಡ್ ಆಗುತ್ತಂತೆ, ಕ್ರಿಯೇಷನ್ ಆಫ್ ಜನರಲ್ ಸ್ಯಾಟಿಸ್ಫ್ಯಾಕ್ಷನ್, ಸಾಮಾನ್ಯವಾದ ತೃಪ್ತಿ ಮಾತ್ರ ಬರುತ್ತಂತೆ. ಇಷ್ಟೆಲ್ಲ ಕೊಟ್ಟರು ಸಾಮಾನ್ಯವಾದ ತೃಪ್ತಿ ಮಾತ್ರನೇ ಬರುತ್ತಾ? ದೆನ್ ಪ್ರಿವೆನ್ಷನ್ ಆಫ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಇದು ಅತೃಪ್ತಿ ಬರದಿರಂಗೆ ನೋಡ್ಕೊಳತ್ತೆ ಹೊರತು ಅತ್ಯಂತ ತೃಪ್ತಿ ಭಾವನೆ ಇದೇನು ಸೃಷ್ಟಿ ಮಾಡೋದಿಲ್ಲ ಅಂತ ಅರ್ಥ. ಹಾಗಾದರೆ ವರ್ಕರ್ಸ್ಗೆ ಏನು ಬೇಕು ಹಾಗಾದರೆ ಅಂತ ನೋಡೋದಾದರೆ ಅವ್ರು ಯಾವಾಗ ಕೆಲಸ ಜಾಸ್ತಿ ಮಾಡ್ತಾರೆ ಅಂದರೆ ಸೆನ್ಸ್ ಆಫ್ ಪರ್ಸನಲ್ ಅಚೀವ್ಮೆಂಟ್. ಒಬ್ಬ ವ್ಯಕ್ತಿಗೆ ತುಂಬ ಸಾಮರ್ಥ್ಯ ಇದೆ ಅಂತ ಅವ್ನು ಪರಿಭಾವಿಸಿದ್ರೆ ಅವನು ಸಾಧಿಸಲಿಕ್ಕೆ ಅವನಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ವರ್ಕರ್ಸ್ಗೆ. ಆವಾಗ ಈ ಫೀಲ್ಸ್ ಸಮ್ ಸಾರ್ಟ್ ಆಫ್ ವಾಟ್ ವಿ ಸೇ ಪರ್ಸನಲ್ ಅಚೀವ್ಮೆಂಟ್, ನಾನು ಏನೋ ವೈಯಕ್ತಿಕವಾಗಿ ಸಾಧಿಸ್ತಾ ಇದ್ದೀನಿ, ತುಂಬ ಮಹತ್ತರವಾದಂಥ ಸಾಧಿಸ್ತಿದ್ದೀನಿ ಅಂತ ಅವನು ಅನ್ಕೋತಾನೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದೆನ್ ಸ್ಟೇಟಸ್ ಅಂತಂದರೆ ಗೌರವ ಅಂತ, ಸಮಾಜದಲ್ಲಿ ಗೌರವ ಅಂತ ಏನು ಕರಿತೀವಿ, ಆ ಸ್ಟೇಟಸ್ಗೋಸ್ಕರ ಕೆಲಸ ಮಾಡುವಂಥವ್ರು ಇರ್ತಾರೆ. ಸೊ ಆ ಸ್ಟೇಟಸನ್ನು ಜಾಸ್ತಿ ಮಾಡಿಕೊಡ್ಬೇಕು. ರೆಕಗ್ನಿಷನ್, ಗುರುತಿಸ್ಬೇಕು, ಒಂದು ಬಹುಮಾನ ಕೊಡೋದು, ಒಳ್ಳೆತನ ಗುರುತಿಸೋದು, ಕ್ಲಾಪ್ಸ್ ಹೊಡೆಯೋದು, ಬೆಸ್ಟ್ ಎಂಪ್ಲಾಯಿ ಅಂತ ಹೇಳುವಂಥದ್ದು, ಈ ಥರ ರೆಕಗ್ನಿಷನ್ ಆಗಬೇಕು. ದೆನ್ ಚಾಲೆಂಜಿಂಗ್ ಸ್ಟಿಮ್ಯುಲೇಟಿಂಗ್ ವರ್ಕ್ ಅಂದರೆ ತುಂಬ ಸಾಹಸಮಯವಾದಂಥ ಕೆಲಸಗಳು ಯಾರಿದ್ದೀರಿ ಮಾಡ್ತೀರಿ, ನೀವು ಮಾಡಿ, ಈ ಥರದ್ದು ಇದುವರೆಗೆ ಯಾರೂ ಮಾಡಿಲ್ಲ, ನೀವು ಮಾಡ್ಬೋದು ಅಂತ ಎಂಕರೇಜ್ ಮಾಡುವಂಥದ್ದು. ದೆನ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನು ಕೊಡುವಂಥದ್ದು. ಆಪರ್ಚುನಿಟಿ ಫಾರ್ ಅಡ್ವಾನ್ಸ್ಮೆಂಟ್ ಅಂದರೆ ಕೆರಿಯರ್ನಲ್ಲಿ ಮುಂದೆ ಹೋಗಲಿಕ್ಕೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುವಂಥದ್ದು, ಪ್ರಮೋಷನ್ ಕೊಡುವಂಥದ್ದು, ಬೆಳವಣಿಗೆಗೆ ಅವಕಾಶ ಮಾಡಿಕೊಡುವಂಥದ್ದು. ಇದೆಲ್ಲ ಏನಂತ ಕರಿತೀವಿ, ಮೋಟಿವೇಶನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದಿದ್ದರೆ ಗ್ಯಾರಂಟಿ ಅವ್ರು ಮೋಟಿವೇಟ್ ಆಗೇ ಆಗ್ತಾರೆ. ಇವೆಲ್ಲ ಪ್ರೆಸೆನ್ಸ್ ಇದ್ದಾಗ ಇವೆನ್ ಇನ್ ಪ್ಲೇಸ್ ದೀಸ್ ಫ್ಯಾಕ್ಟರ್ಸ್ ವಿಲ್ ರಿಸಲ್ಟ್ ಇನ್, ಇದು ಯಾವುದಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಂದರೆ ವರ್ಕರ್ಸಲ್ಲಿ ಹೈ ಮೋಟಿವೇಶನ್, ತುಂಬ ಇನ್ಸ್ಪೈರ್ ಆಗಿಬಿಟ್ಟಿರ್ತಾರೆ, ಹೈ ಸ್ಯಾಟಿಸ್ಫ್ಯಾಕ್ಷನ್, ಇಟ್ ಲೀಡ್ಸ್ ಟು ಕ್ರಿಯೇಷನ್ ಆಫ್ ಹೈ ಸ್ಯಾಟಿಸ್ಫ್ಯಾಕ್ಷನ್, ಎಲ್ಲ ತೃಪ್ತಿ ಭಾವ. ಎಲ್ಲ ತೃಪ್ತಿ ಇದ್ದಾಗ ಅವರು ಅಬ್ಸೆಂಟ್ ಆಗಲ್ಲ, ಸರಿಯಾಗಿ ಕೆಲಸ ಮಾಡ್ತಾರೆ, ಲೆಸ್ ಸೂಪರ್ವಿಷನಲ್ಲೇ ಸಾಕು, ಪ್ರೊಡಕ್ಟಿವಿಟಿ ಇರುತ್ತೆ, ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ, ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಕಂಪ್ನಿಗೆ ಲಾಭ ಬರುತ್ತೆ. ಸೊ ಇದು ಇದರ ಇಂದಿನ ಉದ್ದೇಶ. ಸೊ ಅಲ್ಲಿಗೆ ಈ ವಿಡಿಯೋದಲ್ಲಿ ನಾವು ಈ ಸೆಷನಲ್ಲಿ ಮೋಟಿವೇಶನ್ ಅಂದರೆ ಏನು, ಅದರ ಅರ್ಥ ಏನು, ನೇಚರ್ ಆಫ್ ಮೋಟಿವೇಶನ್ ಏನು, ಬೆನಿಫಿಟ್ಸ್ ಏನು, ಅದೇ ಥರ 3 ಇಂಪಾರ್ಟೆಂಟ್ ಥಿಯರಿಗಳನ್ನು ನೋಡಿದ್ದೀವಿ. ಥಿಯರೀಸ್ ಆಫ್ ಮೋಟಿವೇಶನಲ್ಲಿ ಒಂದು ಥಿಯರಿ ಎಕ್ಸ್, ಥಿಯರಿ ವೈ, ಮ್ಯಾಸ್ಲೋಸ್ ಹೈರಾರ್ಕಿ ಥಿಯರಿ, ಮತ್ತು ಕೊನೆಯದು ಹರ್ಸ್ಬರ್ಗ್ಸ್ ಮೋಟಿವೇಶನ್ ಹೈಜಿನ್ ಥಿಯರಿನ ನೋಡಿದ್ದೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಚಾಪ್ಟರ್ ಜೊತೆಗೆ ಬರೋಣ. ಅಲ್ಲಿಗೆ 2ನೇ ಚಾಪ್ಟರ್ ಅಂದರೆ ಲೀಡರ್ಶಿಪ್ ಚಾಪ್ಟರ್, ಬಿಸ್ನೆಸ್ ಮ್ಯಾನೇಜ್ಮೆಂಟಿಗೆ ಚರ್ಚೆ ಸಂಪೂರ್ಣ ಆಗಿದೆ. ಸಿಗೋಣ ಇನ್ನೊಮ್ಮೆ ಹೊಸ ವಿಡಿಯೋದ ಜೊತೆಗೆ. ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಡಾಕ್ಟರ್ ನಿರಂಜನ್ ಬಾಬು, HS.